ವಸುದೈವ ಕುಟುಂಬಕಂ ಸರ್ವೇ ಜನಾಃ ಸುಖಿನೋ ಭವಂತು. ಇದು ಭಾರತ ಈ ಕ್ಷಣಕ್ಕೂ ಕೂಡ ಅನುಸರಿಸ್ತಿರುವಂತಹ ಮೂಲ ಮಂತ್ರ. ಬದುಕು ನಡೀತಿರೋದೇ ಹೀಗೆ. ಓಂ ಶಾಂತಿ ಶಾಂತಿ ಅಂತ ಹೇಳಿ ಪ್ರತಿ ಕ್ಷಣ ಕೂಡ ಶಾಂತಿ, ಸುವ್ಯವಸ್ಥೆ, ಅಹಿಂಸಾ ತತ್ವವನ್ನು ಪರಿಪಾಲನೆ ಮಾಡ್ತಾ ಇರುವಂಥ ಈ ದೇಶಕ್ಕೆ ಆಗಾಗ ಕಾಲು ಕೆರೆದು ಜಗಳವನ್ನು ಮಾಡಿ ಉಗ್ರರ ಉಪಟಳವನ್ನು ಕೊಡ್ತಿರುವಂಥ ನೆರೆಹೊರೆಯ ರಾಷ್ಟ್ರ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಕಲಿಸುವಂಥ ಕಾಲ ಬಂದಿದೆ. ಈಗ ಹೇಳಬೇಕಾಗಿದೆ ಸಂಭವಾಮಿ ಯುಗೇ ಯುಗೆ ಅಂತ. ಯಾಕಂದರೆ ಹಲವಾರು ಸಂದರ್ಭಗಳಲ್ಲಿ ಭಾರತ ಒಂದು ನೀತಿಯನ್ನು ಅಳವಡಿಸಿಕೊಂಡು ಬಂದಿದೆ. ಇಷ್ಟು ವರ್ಷಗಳ ಕಾಲ ಭಾರತದ ಆ ನೀತಿಯನ್ನು ಗಮನಿಸಿಯೇ ಈ ಪಹಲ್ಗಾಮ್ ಉಗ್ರರ ದಾಳಿಯಾದ ಸಂದರ್ಭದಲ್ಲಿ ವಿಶ್ವದಲ್ಲಿರುವಂಥ ಅಷ್ಟೂ ರಾಷ್ಟ್ರಗಳು ಭಾರತಕ್ಕೆ ಬಹುತೇಕ ಬೆಂಬಲವನ್ನು ಸೂಚಿಸ್ತಿದ್ದಾವೆ. ಅಂದರೆ ಇಲ್ಲಿರುವಂಥ ಅಲಿಪ್ತ ನೀತಿಯ ಕಾರಣ, ಭಾರತ ನಡೆದು ಬಂದ ಹಾದಿಯೇ ಕಾರಣ. ಬಟ್ ನೆರೆಹೊರೆಯ ರಾಷ್ಟ್ರಗಳು ಅಂದಾಗ, ವಿಶೇಷವಾಗಿ ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ ನೋಡಿ, ಒಂದಂತೂ ನಾನಿವತ್ತು ಸ್ಪಷ್ಟಪಡಿಸ್ತೀನಿ. ಎದುರುಗಡೆ ಫೈಟ್ ಮಾಡಿದ್ರೆ ನಾವು ಸೋಲ್ತೀವಿ, ಇಲ್ಲ ಎದುರಿಗಿದ್ದವ್ರು ಸೋಲ್ತಾರೆ, ಇಲ್ಲ ನಾವು ಗೆಲ್ತೀವಿ, ಇಲ್ಲ ಎದುರಿಗಿದ್ದವ್ರು ಗೆಲ್ತಾರೆ, ಇಷ್ಟೇ ಆಗೋದಕ್ಕೆ ಸಾಧ್ಯ. ಆದರೆ ಬೆನ್ನಿನಿಂದ ಚೂರಿ ಹಾಕಿದರೆ ಖಂಡಿತವಾಗ್ಲೂ ಅದಕ್ಕಿಂತ ಅಕ್ರಮ ಮತ್ತೊಂದಿಲ್ಲ. ನಾವು ಸಕ್ರಮ ಅಂದರೆ ಅವರು ಅಕ್ರಮ ಅಂತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ ದುರಂತವೇ ಪಹಲ್ಗಾಮ್ ಉಗ್ರರ ದಾಳಿ. 26 ಮಂದಿ ಪ್ರಾಣ ತೆತ್ತಿದ್ದಾರೆ. ದಾಳಿಯಾದ ಆ ದಿವಸದಿಂದ ಇವತ್ತಿನವರೆಗೂ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಈ ಘಟನೆಯನ್ನು ಕಣ್ತುಂಬಿಕೊಂಡಂತಹ ಜನ ಭಾರತೀಯರು ಹೇಳ್ತಿರೋದೊಂದೇ, ಬೆಳಗಾಗೋದ್ರೊಳಗೆ ಆ ಪಾಕಿಸ್ತಾನವನ್ನು ಹಿಸುಕಿ ಹಾಕಿ ಅಂತ. ಉದ್ವೇಗದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ಳೋಕ್ಕಾಗೋದಿಲ್ಲ. ರಾಜತಾಂತ್ರಿಕವಾಗಿ ಹೇಗೆ ಪಾಕಿಸ್ತಾನವನ್ನು ಕಟ್ಟು ಹಾಕಬೇಕು ಅದನ್ನು ಮಾಡ್ತಾ ಇದ್ದಾರೆ. ಸೇನೆ ಕೂಡ ಸಮರಾಭ್ಯಾಸವನ್ನು ಆರಂಭ ಮಾಡಿದೆ. ನುಗ್ಗಿ ಹೊಡಿತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಷ್ಟು ಸುಲಭ ಅಲ್ಲ. ಯಾಕಂದರೆ ಯಾವುದೇ ರೀತಿಯ ಶತ್ರು ರಾಷ್ಟ್ರ ಆದರೂ ಕೂಡ ಆಂತರಿಕ ಮಟ್ಟದಲ್ಲಿ ಒಂದು ಸಂಬಂಧ ಅನ್ನೋದಿದ್ದೇ ಇರುತ್ತೆ. ಇವತ್ತು ಹಲವು ಭಾರತದ ಹಿತ ಬಯಸುವಂಥ ನಾಯಕರೇ ನೀವು ಸಿಂಧು ಒಪ್ಪಂದವನ್ನು ರದ್ದು ಮಾಡಿದ್ರಲ್ಲ, ನೀರನ್ನು ಎಲ್ಲಿಟ್ಕತ್ತೀರಾ ಕೇಳ್ತಿದ್ದಾರೆ. ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಬಟ್ ಭಾರತ ಅಂದಾಗ ಶಾಂತಿ ತತ್ವವನ್ನು ಅಳವಡಿಸ್ಕೊಂಡಿದೆ. ನುಗ್ಗಿ ಹೊಡೆಯುವ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೂಡ ಸ್ಟೇಟ್ಮೆಂಟ್ಗಳಾಗಿ ಉಳ್ಕೊಳ್ತವ ಅಂತ. ಹೀಗೆ ಹಲವಾರು ಪ್ರಶ್ನೆಗಳು, ಗೊಂದಲಗಳು ಕಾಡ್ತಾ ಇದೆ. ಆ ಗೊಂದಲಗಳಿಗೆ ಉತ್ತರವನ್ನು ಇವತ್ತಿನ ಜಿ ಸಂವಾದದಲ್ಲಿ ಪಡ್ಕೊಳ್ಳೋಣ. ನಾನು ದಿವ್ಯಶ್ರೀ. ಭಾರತದ ಮುಕುಟ, ಭಾರತಾಂಬೆಯ ತಲೆ, ಕಾಶ್ಮೀರವನ್ನು ನಾವು ಪ್ರೀತಿಸೋದಕ್ಕಿಂತ ಗೌರವಿಸ್ತೀವಿ. ಕಳೆದ ಹಲವಾರು ವರ್ಷಗಳಿಂದ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಬಹುತೇಕ ನಾಯಕರು ಕಾಶ್ಮೀರ ನಮ್ಮದು, ಕಾಶ್ಮೀರದಲ್ಲಿ ಪ್ರವಾಸಿ ಚಟುವಟಿಕೆಗಳು ಜಾಸ್ತಿ ಆಗಬೇಕು, ಪ್ರವಾಸೋದ್ಯಮ ಬೆಳಿಬೇಕು, ಅಲ್ಲಿನ ನಾಗರಿಕರಿಗೆ ಒಂದು ಬದುಕು ಸಿಕ್ಕಬೇಕು ಅಂತೇಳಿ ಭಾಷಣವನ್ನು ಮಾಡಿದ್ರು. ಅದನ್ನು ಭಾರತೀಯರು ಒಪ್ಪಿಕೊಂಡ್ರು. ಅಂತೆಯೇ ಭಾರತದ ಬಹುತೇಕ ರಾಜ್ಯಗಳಿಂದ ಪ್ರತಿ ವರ್ಷ ಕೂಡ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಇದುವರೆಗೆ ಪ್ರವಾಸಕ್ಕೆ ಹೋದಂತಹ ಹಲವಾರು ಮಂದಿ ಅಲ್ಲಿನ ಸೆಕ್ಯೂರಿಟಿ ನೋಡಬೇಕು ನೋಡಿ, ವಿಚ್ ಇಸ್ ವೆರಿ ಟೈಟ್, ಬಹಳ ಸೂಕ್ತ ಭದ್ರತೆಯನ್ನು ಒದಗಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಈ ಬಾರಿ ಅದೇನಾಯಿತೋ ಗೊತ್ತಿಲ್ಲ. ಆ ಒಳ ನುಸುಳುಕೋರ ಉಗ್ರರು ಇಟ್ಟಿದ್ದು ತಲೆಗೆ ಗುಂಡನ್ನು. 26 ಮಂದಿ ಪ್ರಾಣ ತೆತ್ತಿದ್ದಾರೆ. ಆದರೆ ಈಗ ಒಂದು ಮೂಲ ಮಂತ್ರ ಹೊರಗೆ ಬರ್ತಾ ಇದೆ. ಕಾಶ್ಮೀರದಲ್ಲಿ ಶಾಂತಿ ಮೂಡಲೇಬೇಕಾಗಿದೆ, ದ್ವೇಷ ಹೋಗಬೇಕಾಗಿದೆ. ಶಾಂತಿಗೆ ಸೈ ಕೆಣಕಿದ್ರೆ ಉಗ್ರರಿಗೆ ಉಗ್ರ ಪಾಠ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತಾರಲ್ಲ ಹಾಗೆ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿಬಿಟ್ಟಿದೆ. ಗಾಂಧಿವಾದಿಗಳ ಶಾಂತಿ ಪಠನೆಗೆ ತೀವ್ರವಾದಿಗಳ ಆಕ್ಷೇಪ ಅನ್ನೋದು ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಇಲ್ಲಿ ಪ್ರಶ್ನೆ, ಇಷ್ಟೆಲ್ಲ ನೋವಾದರೂ, ಇಷ್ಟೆಲ್ಲ ಅನುಭವಿಸ್ತಾ ಇದ್ರು, ಇಷ್ಟು ವರ್ಷಗಳಿಂದ ಈ ಕುತಂತ್ರವನ್ನು ನಾವು ಎದುರಿಸ್ತಾ ಇದ್ರೂ ಕೂಡ ಈಗಲೂ ಶಾಂತಿ ಮಂತ್ರವನ್ನು ಪಠಿಸಬೇಕಾ, ಅಥವಾ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕಲ್ಲ, ಆ ರೀತಿ ನಿಲುವಿಗೆ ಬರಬೇಕಾ ಅನ್ನುವಂಥ ಚರ್ಚೆಗಳು ಆಗ್ತಾನೇ ಇದ್ದಾವೆ. ಈಗ ಯುದ್ಧದ ಮೇಲೆ ಯುದ್ಧಗಳು ನಡೀತಾ ಇದ್ರೂ ಕೂಡ ಸಿಂಧು ನದಿ ಒಪ್ಪಂದ ಏನಿದೆ ಅದು ಒಪ್ಪಂದದ ರೀತಿಯೇ ಉಳ್ಕೊಳ್ಳುತ್ತೆ, ಅದನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಯಾಕಂದರೆ ಈ ನೆರೆಹೊರೆಯ ರಾಷ್ಟ್ರಗಳ ನಡುವೆ ಆಗಿರುವಂತಹ ಒಪ್ಪಂದ ಅದು. ನೀವು ಇಲ್ಲೇನೇ ವಿದ್ಯುತ್ ಯೋಜನೆಗಳನ್ನು ತಂದರೂ ಕೂಡ, ನೀರನ್ನು ತಡೆ ಹಿಡಿದ್ರೂ ಕೂಡ, ಅಣೆಕಟ್ಟುಗಳನ್ನು ಕಟ್ಟಿದ್ರೂ ಕೂಡ, ಹರಿಯುವ ನೀರು ಅಂದಾಗ ಅದಕ್ಕೆ ನೆರೆಹೊರೆಯ ರಾಷ್ಟ್ರಗಳು ಅಂದಾಗ ಒಂದು ಒಪ್ಪಂದ ಅನ್ನೋದಾಗಿರುತ್ತೆ. ಅದು ಆಗಿರುವಂಥದ್ದು 1960ರಲ್ಲಿ. ಹಾಗಾಗಿ ಇಲ್ಲಿ ಏನೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಮೊರೆ ಹೋಗಿದೆ ಕೂಡ.
ಸೊ ಇಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಹೇಗೆ ನಿಭಾಯಿಸುತ್ತೆ? ನಾನು ಒಂದಂತೂ ಹೇಳ್ತೀನಿ, ಇದರಲ್ಲಿ ರಾಜಕೀಯ ಬೇಡ. ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ, ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಪ್ರತಿಯೊಬ್ಬ ನಾಗರಿಕ ನಿಂತುಕೊಳ್ಬೇಕು, ಪಕ್ಷಾತೀತವಾಗಿ ಪ್ರತಿಯೊಂದು ಪಕ್ಷ ನಿಂತುಕೊಳ್ಬೇಕು. ರೈಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನಾನು ಯುದ್ಧದ ಪರ ಅಲ್ಲ, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿದ್ದಾರೆ ಕೇಳೋಣ. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಪ್ರಸ್ತಾಪ ಮಾಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಏನೇ ಆಗಂತುಕರು ಬಂದು ಉಗ್ರ ದಾಳಿಯನ್ನು ಮಾಡಿದರೂ ಕೂಡ ಪ್ರತಿದಾಳಿಯ ಮೂಲಕ ಪ್ರತೀಕಾರ ಅನ್ನೋದಿತ್ತೆ ಹೋಯಿತು. ಭಾರತ ಯಾವತ್ತೂ ಕೂಡ ತಾನಾಗೇ ಜಗಳವನ್ನು ತೆಗೆದ ಇತಿಹಾಸವೇ ಇಲ್ಲ ಅಂತ ಗೋಜಿಗೆ ಯಾವತ್ತೂ ಕೂಡ ಭಾರತ ಕೈ ಹಾಕಿಲ್ಲ. ಆದರೆ ಈ ಆಗಂತುಕರಿದ್ದಾರೆ ನೋಡಿ, ಕೆರಳಿಸ್ಬಿಡ್ತಾರೆ. ಹಾಗಾಗಿ ಭಾರತದ ಈ ಸಮೂಹ ಏನಿದೆ, ಜನಸಾಮಾನ್ಯರೇನಿದ್ದಾರೆ, ನುಗ್ಗಿ ಹೊಡೆಯಿರಿ, ಬಿಡಬೇಡಿ, ಬೆಳಗಾಗೋದ್ರೊಳಗೆ ಆ ಸಣ್ಣ ಪಾಕಿಸ್ತಾನ ಇರಬಾರ್ದು ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ರೈಟ್. ಆಗಲೇ ಘಟನೆಯಾಗಿ 5 ದಿವಸ ಆಯಿತು. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ದಿಲೀಪ್ ಗೌಡ ಇದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ಆದ ದಿವಸದಿಂದ ಇವತ್ತಿನವರೆಗೂ ಕೂಡ ಪಾಕಿಸ್ತಾನದ ಸ್ಟೇಟ್ಮೆಂಟ್ಗಳಲ್ಲಿ ಒಂದಷ್ಟು ಗೊಂದಲ ನನಗೆ ಕಾಣಿಸ್ತಾ ಇದೆ. ಫಸ್ಟಿಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಆಮೇಲೆ ಆ ಸಂಘಟನೆ ಇಲ್ಲ, ಅದನ್ನೇ ರದ್ದು ಮಾಡಿದ್ದೀವಿ, ಇನ್ನು ಅದ್ರದ್ದೊಂದು ಅಂಗಸಂಸ್ಥೆ ಅಂದರೆ ಅದನ್ನು ಹೆಂಗೆ ಒಪ್ಪಿಕೊಳ್ಳೋದು, ಎರಡನೇದು. ಮೂರನೇದು, ಅಮೇರಿಕಾಕ್ಕೆ ಬೆಂಬಲ ಸೂಚಿಸೋದಕ್ಕೆ ಕಳೆದ ಹಲವಾರು ವರ್ಷಗಳಿಂದ, ಕಳೆದ 30 ವರ್ಷಗಳಿಂದ ನಾವು ಇಂಥ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾಗತ್ತೆ, ಇದೂ ಒಂದು ಸ್ಟೇಟ್ಮೆಂಟ್. ಇವತ್ತಾರೋ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಸಿಂಧು ನಮ್ಮದೇ ಆಗಿರುತ್ತೆ, ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಒಬ್ಬೊಬ್ಬರು ಒಂದೊಂಥರ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅಲ್ಲೂ ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಜನರನ್ನು ಡೈವರ್ಟ್ ಮಾಡ್ತಿರೋದೇ ಅನ್ನೋದು ಅಷ್ಟೇ ಸ್ಪಷ್ಟ. ಇಂಥ ಗೊಂದಲಗಳ ನಡುವೆ ಕೇಂದ್ರ ಸರ್ಕಾರದ ನಿಲುವು ಹೇಗಿದೆ, ಯಾವ ಸ್ಟ್ಯಾಂಡ್? ನೋಡಿ, ಪಾಕಿಸ್ತಾನ ಅಂತ ಬಂದಾಗ ಕೇಳಿಯಲ್ಲಿ ಮಿಲಿಟರಿ ಎಲ್ಲೋ ಒಂದು ಕಡೆ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಿರತಕ್ಕಂಥ ರಾಷ್ಟ್ರ. ಮಿಲಿಟರಿ ಅಧ್ಯಕ್ಷ ಏನಾಗಿರ್ತಾನೋ ಅಲ್ಲಿ ಜಾಸ್ತಿ ಪ್ರಾಬಲ್ಯವನ್ನ ಹೊಂದಿರ್ತಾನೆ ಪ್ರಧಾನಮಂತ್ರಿಗಿಂತ. ಸೊ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಪಾಕಿಸ್ತಾನದಲ್ಲಿ ಎಲ್ಲೋ ಒಂದ್ ಕಡೆ ತಳಮಳ ಸ್ಟಾರ್ಟ್ ಆಗಿದೆ. ಎಲ್ಲಿ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೋ, ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಪಾಕಿಸ್ತಾನದವ್ರಿಗೆ ಭಯನೇ ಇರಲಿಲ್ಲ, ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋತಕ್ಕಂಥ ಐಡಿಯಾನೇ ಇರಲಿಲ್ಲ. ಯಾಕೆಂದ್ರೆ ನಾವು ತುಂಬಾ ಅಟ್ಯಾಕ್ಗಳನ್ನ ನೋಡಿದೀವಿ, ಇದೇನು ಮೊದಲಲ್ಲ. ಬಾಂಬೆ ಅಟ್ಯಾಕ್ ನೋಡಿದೀವಿ, ಬಾಂಬೆ ಟ್ರೈನ್ ಅಟ್ಯಾಕ್ ನೋಡಿದೀವಿ, ಸೀರಿಯಲ್ ಬ್ಲಾಸ್ಟ್ ನೋಡಿದೀವಿ, ಅಹಮದಾಬಾದ್ ಸೀರಿಯಲ್ ಬ್ಲಾಸ್ಟ್ ನೋಡಿದೀವಿ. ಇವೆಲ್ಲ ಬ್ಲಾಸ್ಟ್ ಆದಾಗಲೂ ಸಹ ಇವ್ರು ಎಲ್ಲೋ ಒಂದ್ ಕಡೆ ಬ್ಲಾಸ್ಟ್ ಮಾಡೋರು, ಇವ್ರ ಪಾಡಿಗೆ ಇವ್ರು ಸುಮ್ಮನೆ ಇರೋರು. ಆದ್ರೆ ಇವತ್ತಿನ ಪರಿಸ್ಥಿತಿ ಇಲ್ಲ. ನಾವು ನೋಡಿದೀವಿ ಉರಿ ಅಟ್ಯಾಕ್ ಹೆಂಗಾಯ್ತು, ತಾಳ್ಮೆ ಕಟ್ಟೆ ಹೊಡೆದಿದೆ. ಅಂದ್ರೆ ಈಗ ಪಾಕಿಸ್ತಾನ ಗೊತ್ತಿದೆ ಭಾರತ ಸುಮ್ಮನೆ ಕುತ್ಕೊಳ್ಳಲ್ಲ, ನುಗ್ಗಿ ಹೊಡಿತಾರೆ ಅಂತ. ನೋಡಿ, ಎಲ್ಲೋ ಒಂದ್ ಕಡೆ ನಾವು ಇನ್ನೂ ಅವ್ರ ಮೇಲೆ ಯುದ್ಧ ಮಾಡ್ತೀವಿ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ ನರೇಂದ್ರ ಮೋದಿ ಅವರಾಗ್ಲಿ ಅಥವಾ ಯಾರು ಸಹ ಹೇಳಿಲ್ಲ. ಅವ್ರು ಆಲ್ರೆಡಿ ನಾವು ರೆಡಿ ಆಗ್ಬಿಟ್ಟಿದೀವಿ, ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ, ನಮ್ಮ ಯುದ್ಧ ಟ್ಯಾಂಕರ್ಗಳನ್ನೆಲ್ಲ ಕಳಿಸಿದೀವಿ ಬಾರ್ಡರ್ಗೆ, ನಾವು ನಮ್ಮ ಮೇಲೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ಮೇಲೆ ನೀವೇನು ಅಟ್ಯಾಕ್ ಮಾಡಕ್ ಬಂದ್ರೆ ನಾವು ತಿರುಗಿ ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಈ ತರ ಹೇಳಿಕೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಮೇಡಮ್, ಹೇಳಿ ಕೇಳಿ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ಇವತ್ತು ಆರ್ಥಿಕತೆಯಲ್ಲಿ. ಪಾಕಿಸ್ತಾನದ ಮಿಲಿಟರಿ ಮತ್ತೆ ಭಾರತದ ಮಿಲಿಟರಿಯನ್ನು ಎರಡನ್ನೂ ಸಹ ನಾವು ತಾಳೆ ಮಾಡಿ ನೋಡಿದಾಗ ನಮಗೂ ಅವ್ರಿಗೂ ಹೋಲಿಕೆನೇ ಬರಲ್ಲ. ನಾವು ಎಲ್ಲದರಲ್ಲೂ ಸರ್ವಸನ್ನದ್ಧರಾಗಿದ್ವಿ. ಭಾರತ 4ನೇ ಅತಿ ದೊಡ್ಡ ಆರ್ಥಿಕತೆ ಇರ್ತಕ್ಕಂಥದ್ದು, ಮತ್ತೆ ಇಡೀ ಪ್ರಪಂಚ ಇವತ್ತು ಭಾರತ ಜೊತೆ ನಿಂತ್ಕೊಂಡಿದೆ. ನೀವು ನೋಡಿದ್ರಿ ಅನ್ಸುತ್ತೆ, ವಾಷಿಂಗ್ಟನ್ ಅಲ್ಲಿ ಒಂದು ಪಾಕಿಸ್ತಾನ ರಿಪೋರ್ಟರ್ ಒಂದು ವಿದೇಶಾಂಗ ಸಚಿವರನ್ನ ಪ್ರಶ್ನೆ ಮಾಡಿದಾಗ ಆಚೆ ಕಳಿಸ್ತಾರೆ ಪತ್ರಕರ್ತರನ್ನ. ಹೌದು, ಆಚೆ ಕಳಿಸ್ತಾರೆ. ಅಂದ್ರೆ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಪಾಕಿಸ್ತಾನದ ಗೋಸುಂಬೆ ಆಟ. ಮತ್ತೆ ಪಾಕಿಸ್ತಾನ ಯಾವತ್ತೋ ಗೊತ್ತಾಗಿದೆ. ಹೌದೌದು, ಬಟ್ ಆದ್ರೆ ಎಲ್ಲೋ ಕಡೆ ಇನ್ನೊಂದೇನಂತಂದ್ರೆ ಪಾಕಿಸ್ತಾನವನ್ನ ಉಪಯೋಗಿಸ್ಕೊಳ್ತಕ್ಕಂಥ ರಾಷ್ಟ್ರಗಳು ಸಹ ಇದ್ವು.
ಅದನ್ನೇ ಸ್ವತಃ ಪಾಕಿಸ್ತಾನನೇ ಹೇಳಿದೆ, ಸುಮಾರು 4 ದಶಕಗಳಿಂದ ಸಹ ನಾವು ಈ ಭಯೋತ್ಪಾದಕ ಚಟುವಟಿಕೆ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಯಾರು ಇವನು ಹಫೀಜ್ ಸಯ್ಯದ್ ಇದ್ದಾನೋ, ಟೆರರ್ ಅಟ್ಯಾಕ್ ಆಗಿದ ತಕ್ಷಣ ಬಂದು ಹೇಳ್ತಾನೆ ಸಿಂಧೂ ನದಿನಲ್ಲಿ ನಾವು ಕೂಮರಿಸ್ತೀವಿ, ನೀರು ಬರಲಿಲ್ಲ ಅಂತ ರಕ್ತ ಹರಿಸ್ತೀವಿ ಅಂತ ಹೇಳ್ತಾನೆ. ಇದೇ ಮುನೀರ್ ಹೇಳ್ತಾನೆ ಕಳೆದ ಸುಮಾರು 15 ದಿವಸದಿಂದ ಹಿಂದೆ ಡೆಲ್ಲಿಯಿಂದ ಶ್ರೀನಗರದವರೆಗೂ ಸಹ ನಾವು ರಕ್ತ ಹರಿಸ್ತೀವಿ ಅಂತ ಹೇಳ್ತಾನೆ. ಎಲ್ಲೋ ಒಂದ್ ಕಡೆ ಇವೆಲ್ಲವೂ ಸಹ ಮತ್ತೆ ಪಾಕಿಸ್ತಾನದಲ್ಲಿ ನಡೀತಾ ಇರ್ತಕ್ಕಂಥ ಬಲೂಚಿ ಲಿಬರೇಷನ್ ನೀವು ನೋಡ್ರಿ, ನಿನ್ನೆ ತಾನೇ ಬಲೂಚಿ ಲಿಬರೇಷನ್ ಆಗಿ 10 ಜನ ಸೈನಿಕರು ಹೊಡೆದಾಕಿದೆ. ಅವರ ದೇಶದಲ್ಲೇ ಅತಂತ್ರತೆ ಸ್ಟಾರ್ಟ್ ಆಗಿದೆ. ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಏನೋ ಭಾರತದ ಮೇಲೆ ಮಾಡಿರ್ತಕ್ಕಂಥ ಇದೊಂದು ಷಡ್ಯಂತ್ರ. ಮೇಡಮ್ ನೋಡಿ, ಈ ಘಟನೆಗಳೆಲ್ಲ ಒಂದು ಕಡೆ ಆದರೆ ಇವತ್ತು ನಾವು ಹೊರಗಡೆ ಇರೋ ಶತ್ರುಗಿಂತ ಒಳಗಡೆ ಇರೋ ಶತ್ರುಗಳು ಏನು ಮಾತಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಇಷ್ಟು ಅಟ್ಯಾಕ್ ಯಾವತ್ತೂ ಸಹ ನರೇಂದ್ರ ಮೋದಿಯವರಾಗಿರ್ಬೋದು 4-5 ದಿವಸ ಆಗ್ತಾ ಇದೆ, ಅಥವಾ ಗೃಹ ಸಚಿವರಾಗಿರ್ಬೋದು ಮುಸಲ್ಮಾನ್ ಅಂತಕ್ಕಂಥ ಪದವನ್ನು ಬಳಸೇ ಇಲ್ಲ, ಮುಸ್ಲಿಮರು ಅಂತಕ್ಕಂಥ ಪದವನ್ನು ಬಳಸೇ ಇಲ್ಲ. ಇದು ಕೇವಲ ಉಗ್ರ ಅಟ್ಯಾಕ್ ಅಲ್ಲ, ಇದು ಒಂದು ಹಿಂದೂ ಅಟ್ಯಾಕ್ ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಧಾರ್ಮಿಕ ಗುರುತುಗಳನ್ನು ಚೆಕ್ ಮಾಡಿ ಧಾರ್ಮಿಕವಾಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಧಾರ್ಮಿಕವಾಗಿ ಅಟ್ಯಾಕ್ ಮಾಡಿರ್ತಕ್ಕಂಥ ಹಮಾಸ್ ಮಾದರಿ ಇದು. ಆದರೆ ಇವ್ರು ಕ್ಲೀನ್ ಚಿಟ್ ಕೂಡ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಇದು ನಮ್ಮ ಮೇಲ್ಗಣ್ಣಿ ಕಾಣಿಸ್ತಾ ಇಲ್ಲ, ಇದು ಹಿಂದೂ ಅಟ್ಯಾಕ್ ಅಂತ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇದೇ ಸಂತೋಷ್ ಲಾಡ್ ಹೇಳ್ತಾರೆ ಇದು ಹಿಂದೂ ಅಟ್ಯಾಕ್ ತರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಸತ್ತೋಗಿರ್ತಕ್ಕಂಥ ಅವ್ರ ಮಕ್ಕಳುಗಳು ಬಂದು ಹೇಳ್ತಾ ಇದ್ದಾರೆ, ತೀರ್ಕೊಂಡಿರ್ತಕ್ಕಂಥ ಅವ್ರ ಹೆಂಡತಿದ್ರು ಬಂದು ಹೇಳ್ತಾ ಇದ್ದಾರೆ. ನೀವು ಒಪ್ಕೊಳ್ತಾ ಇಲ್ಲ ಅಂತಂದ್ರೆ, ನೀವು ಇದ್ರೊಳಗೂ ತುಷ್ಟೀಕರಣ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ಪಾಕಿಸ್ತಾನದ ಪರ ಮಾತಾಡ್ದಂಗಲ್ವಾ ಇದು? ಯಾಕೆ ತುಷ್ಟೀಕರಣ ಮಾಡ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಹಿಂದೂ ಅಟ್ಯಾಕು, ಮುಸ್ಲಿಮರು ಬಂದು ಅಥವಾ ಮುಸ್ಲಿಂ ಉಗ್ರವಾದಿಗಳು ಬಂದು ಇವರ ಚೆಕ್ ಮಾಡಿ ಅವರ ಒಂದು ಐಡೆಂಟಿಫಿಕೇಶನ್ ಚೆಕ್ ಮಾಡಿ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ ಭಾರತದಲ್ಲಿ ಮುಸಲ್ಮಾನರಿಗೆ ನೋವಾಗ್ಬಿಡುತ್ತೆ. ಇದ್ರಿಗೂ ತುಷ್ಟೀಕರಣನ ರೀ? ಪಾಕಿಸ್ತಾನ ರೀ ಅವ್ರು ರಿಲಿಜಿಯನ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ನಾವು ರೀ ಅಟ್ಯಾಕ್ ಮಾಡ್ಬೇಕಲ್ವಾ? ನಾವು ಇರ್ತಕ್ಕಂಥದ್ದು 80% ಹಿಂದೂಗಳು ಈ ದೇಶದಲ್ಲಿ ಇದ್ದೀವಿ. ನೀವು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಧಾರ್ಮಿಕ ದಾಳಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ, ನೀವೇ ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ. ರಾಬರ್ಟ್ ವಾದ್ರಾ ಹೇಳ್ತಾನೆ ಇದು ಎಲ್ಲೋ ಒಂದ್ ಕಡೆ ಮುಸಲ್ಮಾನರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಭಾರತದಲ್ಲಿ, ಅದಕ್ಕೋಸ್ಕರ ಮುಸಲ್ಮಾನರಿಗೆ ಟೆರರಿಸ್ಟ್ಗಳು ಭಯೋತ್ಪಾದಕರು ಕೊಟ್ಟಿರ್ತಕ್ಕಂಥ ಒಂದು ಎಚ್ಚರಿಕೆ ಗಂಟೆ ಇದು ನರೇಂದ್ರ ಮೋದಿ ಅವರಿಗೆ ಅಂತ ಹೇಳ್ತಾನೆ. ಏನ್ ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವ್ರು ನೀವು? 2004ರಿಂದ 2014ರವರೆಗೂ ಸುಮಾರು 2200 ಜನ ಈ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾರೆ. ನೀವ್ ಯಾಕೆ ಒಂದೇ ಒಂದು ಉತ್ತರ ಕೊಡಕ್ಕಾಗ್ಲಿಲ್ಲ? ಒಂದು ಉತ್ತರ. ಇದೇ ಬಾಂಬೆ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ರವರು ಪಾಕಿಸ್ತಾನ ಮಾಡಿಸ್ತು ಅಂತ ಹೇಳಕ್ ಧೈರ್ಯ ಮಾಡಲಿಲ್ಲ. ನೀವು ಪಾಕಿಸ್ತಾನದವ್ರು ಮಾಡಿದ್ರಿ ಅಂತ ಹೇಳಿ ಆತನನ್ನ ಹಿಡ್ಕೊಂಡ್ಬಂದಿದ್ದು ಇದೇ ಮೊನ್ನೆ ಹಿಡ್ಕೊಂಡ್ಬರ್ತೀವಿ. ಸೊ ಹಿಡ್ಕೊಂಡ್ಬಂದಿದ್ದ ತಕ್ಷಣ ಇದೊಂದು ಅಟ್ಯಾಕ್ ನಡೆದಿದೆ ನೋಡಿ. ಇದ್ರೊಳಗಡೆ ರಾಜಕೀಯ ಬಿಡಬೇಕು, ನಿಮ್ಮ ತುಷ್ಟೀಕರಣ ಬಿಡಬೇಕು, ನೀವು ಮಾಡಿರ್ತಕ್ಕಂಥ ಮತ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದನ್ನ ಬಿಡಬೇಕು. ನೀವು ಇಲ್ಲಿ ಈಗ ಇದನ್ನ ಮಾಡ್ತಾ ಇರ್ತಕ್ಕಂಥ ದೇಶದ್ರೋಹಿ ಕೆಲಸ. ಈ ದೇಶದ ವಿಚಾರದಲ್ಲಿ, ಭದ್ರತೆಯ ವಿಚಾರದಲ್ಲಿ ಹುಡುಗಾಟ ಆಡ್ತಿದ್ದೀರಿ. ವೋಟ್ ಇವತ್ತಲ್ಲ ನಾಳೆ ಬರ್ತದ್ರಿ, ನಾಳೆ ನೀವು ರಾಜಕೀಯ ಮಾಡ್ಕೊಳ್ಳಿ. ಬಟ್ ಆದ್ರೆ ಇವತ್ತು ಇಡೀ ಭಾರತ ದೇಶದ ಒಂದು ಐಕ್ಯತೆಯ ವಿಚಾರ ನೀವು ನರೇಂದ್ರ ಮೋದಿ ಅವರ ಭಾಷಣ ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಫಾರ್ ದ ಫಸ್ಟ್ ಟೈಮ್ ಭಾರತದ ಪ್ರಧಾನಮಂತ್ರಿ ಇಡೀ ವಿಶ್ವವನ್ನ ಕುರಿತು ಮಾತಾಡಿರ್ತಕ್ಕಂಥದ್ದು ಐ ಸೇ ಟು ದ ವರ್ಲ್ಡ್ ವರ್ಲ್ಡ್ ಅಂತ ಹೇಳ್ತಾರೆ. ಎಂತವರಿಗಾಗಲಿ ಭಾರತೀಯರಿಗೆ, ಮೇಡಮ್ ಈಸ್ ನಾಟ್ ಅ ಬಿಜೆಪಿ PM, ಈಸ್ ನಾಟ್ ಅ ಕಾಂಗ್ರೆಸ್ PM ಅಂತ ಅನ್ಕೊಳ್ಳೋದು ಬೇಡ. ಒಬ್ಬ ಭಾರತದ ಪ್ರಧಾನಮಂತ್ರಿ ಒಂದು ಇಡೀ ಪ್ರಪಂಚಕ್ಕೆ ಮೆಸೇಜ್ ಕೊಡ್ತಾ ಇದ್ದಾರೆ. ಐ ಸೇ ಟು ದ ವರ್ಲ್ಡ್ ವರ್ಲ್ಡ್ ಐ ವಾಂಟ್ ಲೀವ್ ಎನಿ ಒನ್ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಪ್ರಪಂಚಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಒಂದು ಮಟ್ಟಕ್ಕೆ ಇವತ್ತು ನಮ್ಮ ದೇಶ ಬಂದಿದೆ. ಇಟ್ಸ್ ನಾಟ್ ಪ್ರಧಾನಮಂತ್ರಿ ಅಂತ ಹೇಳಲ್ಲ, ಈ ದೇಶ ಬಂದಿದೆ ಅಂತಂದ್ರೆ ನಾವು ಗೌರವಿಸಬೇಕು. ಈ ದೇಶವನ್ನು ಉಳಿಸ್ಕೋಬೇಕು ಅಂತಂದ್ರೆ ಆ ಪಾಪಿ ಪಾಕಿಸ್ತಾನಕ್ಕೆ ಉತ್ತರ ಕೊಡಬೇಕು. ಆ ಪಾಪಿ ಪಾಕಿಸ್ತಾನ ಮಾಡ್ತಾ ಇದೆಯಲ್ಲ, ಹಿಂದೆಗಡೆ ಕುತ್ಕೊಂಡು ಮುಂದೆಗಡೆ ಉಗ್ರರನ್ನ ಬಿಟ್ಟು ಅಟ್ಯಾಕ್ ಮಾಡಿಸ್ತಾ ಇದೆಯಲ್ಲ, ಅದನ್ನ ಸರ್ವನಾಶ ಮಾಡಲಿಲ್ಲ ಅಂತಂದ್ರೆ, ಅದನ್ನ ಹುಟ್ಟಡಗಿಸ್ಲಿಲ್ಲ ಅಂತಂದ್ರೆ ನಮ್ಗೆ ಆರ್ಥಿಕತೆ ಕಮ್ಮಿ ಆಗ್ಬೋದು ಮೇಡಮ್, ಅಥವಾ ಇನ್ನೊಂದೇನೋ ಸಮಸ್ಯೆ ಆಗ್ಬೋದು. ಆದ್ರೆ ನಾವು ಇದನ್ನ ಎಷ್ಟು ದಿನ ಅಂತ ನೋಡಿ ಕೂತ್ಕೊಳ್ಳೋಣ? ಕಾಶ್ಮೀರದಲ್ಲಿ ಪ್ರತಿ ಕ್ಷಣ ಕೂಡ ಆತಂಕದಲ್ಲಿ ಜೀವನ ಮಾಡುವಂತ, ಸೌತ್ ಇಂಡಿಯಾ ಬಿಡಿ ಅಂತ ಯಾವುದೇ ಸಮಸ್ಯೆಗಳಿಲ್ಲ, ಬಟ್ ನಾರ್ತ್ ಇಂಡಿಯಾ ಅಂದಾಗ ವಿಶೇಷವಾಗಿ ಕಾಶ್ಮೀರದ ಜನ ಏನೋ ಬದುಕನ್ನು ಕಟ್ಕೊಳ್ತಾ ಇದ್ರು, ಅದನ್ನು ಸರ್ವನಾಶ ಮಾಡುವಂತ ಈ ಪ್ರಯತ್ನವನ್ನ ಸರ್ವನಾಶ ಮಾಡಲೇಬೇಕಾಗಿದೆ. ಮಾತಾಡ್ತೀನಿ 100% ಮಾಡ್ತಾ ಇದ್ದಾರೆ. ಈಗ ಚಿಗುರೊಡಿತಾ ಇದೆ ಒಂದು ಆರ್ಥಿಕತೆಯನ್ನು ಚುಟ್ಟಾಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ರೈಟ್ ನಾಗೇಂದ್ರ ಅವರೇ, ನೆರೆಹೊರೆಯ ರಾಷ್ಟ್ರಗಳು ಅಂದಾಗ ಅದು ಶತ್ರು ರಾಷ್ಟ್ರ ಆಗಿದ್ರೂ ಕೂಡ ಆಂತರಿಕವಾಗಿ ಒಂದಷ್ಟು ಒಪ್ಪಂದಗಳಿರ್ತವೆ, ಸಮನ್ವಯತೆ ಅನ್ನೋದಿರುತ್ತೆ, ವ್ಯಾಪಾರ ವಹಿವಾಟುಗಳು ಅನ್ನೋದು ನಡೆಯುತ್ತೆ. ಆ ನೆರೆಹೊರೆಯ ರಾಷ್ಟ್ರದ ಜೊತೆಗೆ ಎಷ್ಟು ದಿವಸ ಅಂತ ಶತ್ರುತ್ವ ಅನ್ನೋದು ಇಟ್ಕೊಳ್ಳೋದು. ಹಾಗಾಗಿ ಆ ಮಿತ್ರತ್ವದ ಹಿನ್ನೆಲೆಯಲ್ಲಿ ಬಸ್ಸು ಬಿಟ್ಟಾಯಿತು, ಟ್ರೈನು ಬಿಟ್ಟಾಯಿತು, ಮೋದಿಯವರೇ ಹೋಗಿ ಬಂದಾಯಿತು. ಪ್ರಯೋಜನ ಇಲ್ಲ ಮೇಡಮ್. ಇದೇನಂದರೆ ಈ ಪಾಕಿಸ್ತಾನ ಅನ್ನೋದು ಅವತ್ತಿನಿಂದ ಇವತ್ತವರೆಗೂ ಕೂಡ ಈ ಭಾರತ ದೇಶದ ಮೇಲೆ ಅವರು ಟಾರ್ಗೆಟ್ ಮಾಡ್ತಾನೆ ಬಂದವ್ರೆ. ಇವತ್ತು ನೀವು ನೋಡ್ಬೋದು ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು ಅಂತಂದರೆ
ಸೈನಿಕರನ್ನ ಜೀಪು ಕಟ್ಟಿ ಕಲ್ಲುಗಳು ಹೊಡೆದಿರೋಂಥ ನಿದರ್ಶನಗಳು ನಾವು ನೋಡಿದ್ದೀವಿ. ಅವತ್ತು ಮೋದಿಯವರು ಒಂದು ಭಾಷಣ ಮಾಡ್ತಾರೆ, ಒಂದು ವಿಚಾರ ಹೇಳ್ತಾರೆ, ಇವತ್ತು ಏನು ಕಲ್ಲುಗಳು ತಗೊಂಡು ಕೈಯಿಂದ ಹೊಡಿತಾ ಇದ್ದಾರೋ ಅವ್ರ ಕೈಯಲ್ಲಿ ಬುಕ್ಕು ಪೆನ್ ಕೊಡ್ತೀನಿ ಅಂತ ಹೇಳಿದರು. ಅದರಂತೆ 370 ಆ್ಯಕ್ಟ್ನ ರದ್ದು ಮಾಡಿದ್ರು. 370 ಆ್ಯಕ್ಟ್ ರದ್ದು ಮಾಡಿದ್ದು 2019ರಲ್ಲಿ. 2019ರಲ್ಲಿ ರದ್ದು ಮಾಡಿದಂಥ ಆ್ಯಕ್ಟು ಇವಾಗ 6 ವರ್ಷ ಆಗಿದೆ. 6 ವರ್ಷ ಆದಮೇಲೆ ಒಂದು ವ್ಯವಸ್ಥಿತವಾಗಿ ಈ ಒಂದು ಎಲ್ಲ ಒಂದು ಪ್ಲಾನ್ ಇದು. ಯಾಕಂದರೆ ಅಷ್ಟು ಸುಲಭವಾಗಿ ಇವೆಲ್ಲ ಈ ಭಯೋತ್ಪಾದಕ ಹೇಗಿರ್ತಾರೆ ಅಂದರೆ ನೇರವಾಗಿ ಇವಾಗ ಏನು ಹೇಳ್ತಾ ಇದ್ದಾರೆ, ಇವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಇವ್ರದ್ರ ವೀಕ್ ಆಗಿದೆ, ಅಲ್ಲಿ ಇವ್ರದ್ದು ಭದ್ರತೆ ವೀಕ್ ಆಗಿದೆ ಅಂತಾರೆ. ಇವತ್ತು ಟೆರರಿಸ್ಟ್ಗಳು ಭಯೋತ್ಪಾದಕರು ಯಾವ ಥರ ಯೂಸ್ ಮಾಡ್ತಾರೆ, ಅವ್ರು ಯೂಸ್ ಮಾಡೋದಲ್ಲ ಡಿ ಕೋಡ್ ಯಾರಿಗೆ ಅರ್ಥ ಆಗುತ್ತೆ? ಈಗ ನೇರೋ ಫೋನಾಗಿ ಮಾತಾಡಿದ್ರೆ, ವಾಟ್ಸಪ್ ಮಾತಾಡಿದ್ರೆ, ಮೇಲ್ ಚೆಕಿಂಗ್ ಮಾಡಿದ್ರೆ, ಇಂಥದ್ರಲ್ಲಿ ಏನಾದರೂ ಬೇಕಾದಾಗ ನಮಗೆ ಬೇಗ ಮಾಹಿತಿ ಸಿಗ್ಬೋದು, ಅದನ್ನು ಸೂಕ್ಷ್ಮತೆ ನಾವು ಗ್ರಹಿಸ್ಬೋದು. ಡಿ ಕೋಡ್ಗಳು ಮಾಡಿ ಬಳಸ್ತಾರೆ, ಸ್ಯಾಟಲೈಟ್ ಫೋನ್ಗಳು ಬಳಸ್ತಾರೆ. ಇವತ್ತು ಅಂಥ ಒಂದು ಪರಿಸ್ಥಿತಿ ಹೇಳಿರ್ಬೇಕಾದ್ರೆ ಕೂಡ ಇವತ್ತು ಏನು ಭದ್ರತೆ 6 ವರ್ಷದಿಂದ ಏನು ನಡೀತು, ಒಂದು ಬಾಲ್ಕೋಟ್ದ ಒಂದು ಯುದ್ಧ ಆಯಿತು, ಅದಕ್ಕೆ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು, ಅದನ್ನ ಇಮಿಡಿಯೇಟ್ ಆಕ್ಷನ್ ತಗೊಂಡು ಇಮಿಡಿಯೇಟ್ ಆನ್ಸರ್ ಕೊಟ್ಟರು. ಅಭಿನಂದನ್ ನೋಡ್ಬೋದು. ಈ ಜಗತ್ತಲ್ಲಿ ಎಂಥ ಒಂದು ವಿಚಾರ, ಅಭಿನಂದನ್ ವಿಚಾರದಲ್ಲಿ ನಾವು ಕರ್ತರ್ಬೇಕಾದ್ರೆ ಸೇಫ್ಟಿಯಾಗಿ ನಮ್ಮ ದೇಶ ಎಷ್ಟು ಪಣ ತೊಟ್ಟಿದ್ದ. ಕಾಂಗ್ರೆಸ್ ಮೈಸೂರು ಕಾಂಗ್ರೆಸ್ ವಕ್ತಾರರು ಏನೋ 2 ಮಾರ್ಕ್ ಹೊಡೆದು ಬಂದರೆ ಅದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಕರಿಬೇಕಂತ ನೋಡಿ. ಅವರ ಮನಸ್ಥಿತಿ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಅವತ್ತಿಂದ ಇವತ್ತರೆಗೂ ಹಾಗೇ ಇದೆ. ಇವತ್ತು ನೋಡಿ, ಅವತ್ತು ಏನಾಗ್ತಾ ಇತ್ತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ನೋಡಿರ್ಬೋದು, ನೆಹರು ನೋಡಿರ್ಬೋದು, ಇಂದಿರಾ ಗಾಂಧಿ ಅವ್ರು ನೋಡಿರ್ಬೋದು. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಎಷ್ಟೋ ಯುದ್ಧಗಳಾಗಿದ್ದಾವೆ, ಎಷ್ಟೋ ಸೈನಿಕರು ಅಲ್ಲಿ ಮೃತಪಟ್ಟಿದ್ದಾರೆ. ಆ ವಿಚಾರಗಳು ಆಚರಣೆ ಬರ್ತಾ ಇರಲಿಲ್ಲ, ಎಲ್ಲೂ ಪತ್ರಿಕೆಗಳು ಬರ್ತಾ ಇರಲಿಲ್ಲ, ಎಲ್ಲೂ ಮಾಧ್ಯಮಗಳು ಬರ್ತಾ ಇರಲಿಲ್ಲ, ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರಲಿಲ್ಲ. ಅಲ್ಲಿ ಎಷ್ಟೇ ಬಾರ್ಡರ್ಗಳಲ್ಲಿ ಎಷ್ಟೇ ಸೈನಿಕರು ಸತ್ರೆ ಕೂಡ ಅಲ್ಲಿನ ಸೈನಿಕರನ್ನ ಅಲ್ಲೇ ಸಮಾಧಿ ಮಾಡಿ ವಿಷಯನ ಮುಚ್ಚಾಕ್ತಾ ಇದ್ರು. ಅದು ಎಲ್ಲೂ ಯಾವುದೇ ಜನಾಂಗಕ್ಕೆ ಯಾವುದೇ ಒಂದು ವಿಚಾರನೂ ದೇಶಕ್ಕೆ ಸೇರ್ತಾ ಇರಲಿಲ್ಲ. ಯಾಕಂದ್ರೆ ಯುದ್ಧಗಳಾಗಬೇಕಾಗುತ್ತೆ, ಯುದ್ಧಗಳು ನಡೆದೋಗ್ಬಿಡುತ್ತೆ, ಯುದ್ಧಗಳನ್ನ ತಡೆಯೋ ಶಕ್ತಿ ನಮ್ಮಲ್ಲಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಾರ್ಡರ್ ಸೈನಿಕರು ಮೃತ ಆದ್ರೂ ಕೂಡ ಅಲ್ಲೇ ಮುಚ್ಚಾಕ್ತಾ ಇದ್ರು. ಏಟಿಗೆ ಏಟು ಅನ್ನೋ ಪ್ರತಿಜ್ಞೆ ಇಲ್ಲ ಅವ್ರದ್ದು. ನಾವು ನೋಡಿದೀವಿ. ಇವತ್ತೇನಾಗ್ತಾ ಇದೆ, ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅಂದರೆ ಒಂದು ಸಣ್ಣ ಕ್ಷಣ, ಒಂದು ಸುಳ್ಳಿಕ ಕಾರಣ ಆಯ್ತು ಅಂದ್ರೆ ಇಡೀ ವಿಶ್ವ ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಇವತ್ತು ನಾವು ಯಾವ ರೀತಿ ಮಟ್ಟವಾಗಿದ್ದೀವಿ ಅಂತಂದ್ರೆ, ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೂ ಇವತ್ತು ಈ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಬಂದಾಗಿಂದ ಈ ದೇಶದ ವಿಚಾರದಲ್ಲಿ, ಭದ್ರತೆ ವಿಚಾರದಲ್ಲಿ ನಾವು ನೋಡಿದ್ವಿ ಸಾಕಷ್ಟು. ದೀಪಾವಳಿ ಹಬ್ಬಗಳ ದಿವಸದಲ್ಲಿ ಹೋಗಿ ಆರ್ಮಿಯವ್ರ ಜೊತೆ ನಿಂತ್ಕೊಂಡು, ಸೈನಿಕರ ಜೊತೆ ನಿಂತ್ಕೊಂಡು ದೀಪಾವಳಿ ಆಚರಣೆ ಮಾಡಿರೋದು ನೋಡಿದ್ದೀವಿ, ಲಡ್ಡುಗಳು ಕೊಟ್ಟು ಸ್ವೀಕಾರ ಮಾಡಿರೋದು ನೋಡಿದ್ವಿ. ಏನು ಇವತ್ತು ಯೋಧರಿಗೆ ಏನು ಶಕ್ತಿ ಕೊಡ್ಬೇಕು ಆ ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ಆಗಿರೋಂಥ ಒಂದು ಅಪರಾಧ ಇದೆಯಲ್ಲ, ಈ ಕೃತ್ಯ ಇದೆಯಲ್ಲ, ಇಡೀ ವಿಶ್ವನೇ ಇವತ್ತು ಖಂಡಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಅವರು ಎಲ್ಲೋ ಒಂದ್ ಕಡೆ ಇವರು ಶಾಂತಿ ಕೇಳಕ್ ಹೋಗ್ತಾ ಇದ್ರೆ ಇವ್ರ ಮನಸ್ಥಿತಿ ಏನು, ಇದು POK ಯಾರ್ದು, POK ಯಾಕೆ ನಾವು ತರಬಾರ್ದು, ಇನ್ಯಾವಾಗ ನಾವು ತರೋಣ? ಇವತ್ತು POK ಬಿಟ್ಟಲ್ಲಿ ಜಮ್ಮು ಕಾಶ್ಮೀರ ಬಂದೇ ಬರ್ತಾರೆ. ಇವತ್ತು ಅಲ್ಲಿನ ಪರಿಸ್ಥಿತಿ, ಜಮ್ಮು ಕಾಶ್ಮೀರ ಜನ ಪರಿಸ್ಥಿತಿ ಏನಾಗಿದೆ, ಇವತ್ತು ಇಷ್ಟು ವರ್ಷಗಳು ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಸಿಗಲಿಲ್ಲ ಅವ್ರಿಗೆ. ಎದುರಾಕೋಣಕ್ಕೆ ಇವತ್ತು ಉಗ್ರಗಳನ್ನ ಭಯೋತ್ಪಾದಕರನ್ನ ಎದುರಾಕೋಣಕ್ಕೆ ಒಂದು ಏನು ಶಕ್ತಿ ಇರಲಿಲ್ಲ ಅವ್ರಿಗೆ. ಇವತ್ತೊಂದು ಶಕ್ತಿ ಅಂತ ಕಾಣಿಸ್ತಾ ಇದೆ. ಇವತ್ತು ನಾವು ನೋಡಿರ್ಬೋದು, ಇದಾಗದ ಕೃತ್ಯ ಆದ್ಮೇಲೆ ಅವತ್ತು ಬಂದ್ ಮಾಡಿ ಕ್ಯಾಂಡಲ್ ಹಚ್ಕೊಂಡು ಮತ್ತೆ ಹೋರಾಟ ಮಾಡಿದ್ದಾರೆ, ವಿರೋಧವಾಗಿ ವ್ಯಕ್ತಪಡಿಸಿದ್ದಾರೆ ಜಮ್ಮು ಕಾಶ್ಮೀರದ ಜನಾಂಗದವರಲ್ಲಿ. ಅಲ್ಲಿರೋರು ಎಲ್ಲರೂ ಒಳ್ಳೆಯವರಿದ್ದಾರೆ, ಅದರಲ್ಲಿ ಕೆಟ್ಟವರಿದ್ದಾರೆ. ಕೆಟ್ಟವರು ಯಾವ ಪರಿಸ್ಥಿತಿಯಿಂದ ಅಲ್ಲಿನ ಭಯೋತ್ಪಾದಕರಿಗೆ ಹೊಂದ್ಕೊಂಡು ಅವ್ರಿಗೆ ಸಹಕಾರನೂ ಕೊಟ್ಟವ್ರೆ. ಅವ್ರ ಸಹಕಾರ ಇದ್ದಿತ್ತು ಅಲ್ಲಿ ಏನೂ ನಡೆಯಲ್ಲ, ಲೋಕಲ್ ಸ್ಥಳೀಯರ ಸಹಕಾರ ಇದ್ದಿತ್ತು ಏನೇನೂ ನಡೆಯಲ್ಲ. ಸೊ ಈ ಸಹಕಾರ ಲೋಕಲ್ ಸ್ಥಳೀಯಲ್ಲಿ ಅಲ್ಲಿ ಹೆದರಿಕೆಯಿಂದನೋ ಇಲ್ಲ ಅವ್ರ ಆರ್ಥಿಕ ಪರಿಸ್ಥಿತಿಯಿಂದನೋ ಅವ್ರ ಬಡತನದಿಂದನೋ ಅವ್ರ ಜೊತೆ ಕೈ ಜೋಡಿಸಿರ್ಬೋದು. ಅಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಅಂದಾಗ, ಅಲ್ಲಿ ನಾನು ಜಮ್ಮು ಕಾಶ್ಮೀರಕ್ಕೆ ತಿರುಗಿದಾಗ ಯಾಕೆ ಈ ಥರ ಪರಿಸ್ಥಿತಿ ಅಂದಾಗ ಅಲ್ಲಿರೋ ಅಂತ ಕೆಲವರು ಅಲ್ಲಿ ಕುದುರೆಕಾಯಿಯವರು ಮತ್ತು ಅಲ್ಲಿನ ಅಂಗಡಿಗಳನ್ನೆಲ್ಲ ಕೇಳಿದಾಗ ಅಲ್ಲಿನ ಪರಿಸ್ಥಿತಿ ಯಾವ ಥರ ಅಂಟ್ಕೊಂತ ಇತ್ತಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಏನು ಭಯೋತ್ಪಾದಕರು ಬರ್ತಾ ಇದ್ರಲ್ಲ ಅಲ್ಲಿಂದ ಸ್ವಲ್ಪ ದುಡ್ಡು ತರೋರು, ಅಲ್ಲಿನ ಯಾವುದಾದ್ರೂ ಬಡ ಮುಸ್ಲಿಮ್ಸ್ ಮನೆಗೆ ಹೋಗಿ ಸೇರ್ಕೊಂಬಿಡೋರು, ಅವ್ರು ದುಡ್ಡು ಕೊಟ್ಬಿಡೋರು. ದುಡ್ಡು ಕೊಟ್ಟಾದ್ಮೇಲೆ ಅಲ್ಲಿನ ಮುಸ್ಲಿಮ್ ಮಹಿಳೆ ಮಕ್ಕಳನ್ನ ಮದುವೆ ಮಾಡ್ಕೊಂತೀವಿ ಅಂತ, ಶಾದಿ ಮಾಡ್ಕೊಂತೀವಿ ಅಂತೇಳಿ ಅವ್ರನ್ನ ಪ್ರೆಗ್ನೆಂಟ್ ಮಾಡಿ ಮಕ್ಕಳು ಮಾಡಿ ರಕ್ತ ಸಂಬಂಧಗಳನ್ನ ಬೆಳೆಸ್ಬಿಡೋರು ಅಲ್ಲಿ ಭಯೋತ್ಪಾದಕರು. ಇಂಥ ಒಂದು ಪರಿಸ್ಥಿತಿಗಳಾಗಿದ್ದಾವೆ. ಈ ಒಂದು ಸಂಬಂಧಗಳಂತ ಬಂದಾಗ ಅಲ್ಲಿನ ಸ್ಥಳೀಯರೇ ಅವ್ರು ಸಪೋರ್ಟ್ ಕೊಡ್ತಾಯಿದ್ರು. ಆಧಾರ್ ಕಾರ್ಡ್ ಇರ್ಬೋದು, ಏನು ಕಾರ್ಡ್ ಬೇಕೋ ಅವ್ರಿಗೆಲ್ಲ ಮಾಡಿಕೊಟ್ಟು ಒಂದು ಪ್ರೀ ಪ್ಲಾನಾಗಿ ನಡೀತಾ ಇತ್ತು. ಆ ಪ್ರೀ ಪ್ಲಾನಾಗಿ ನಡೀತಾ ಇತ್ತು. ಯಾವಾಗ 370 ಆ್ಯಕ್ಟ್ ರದ್ದಾಯಿತೋ ಆ ಕೂಡಲೇ ಯಾವಾಗ ಅಲ್ಲಿ ಆರ್ಮಿ ಮತ್ತು BSF ಅಲ್ಲಿ ಯಾವಾಗ ಇನ್ವಾಲ್ವ್ ಆಯಿತೋ, ಯಾವಾಗ ಮೋದಿಜಿಯವರಲ್ಲಿ ಇನ್ವಾಲ್ವ್ ಆದರೂ ಅವತ್ತಿಂದ ಅಲ್ಲಿ ಕಂಟ್ರೋಲ್ ಆಗ್ತಾ ಬಂತು. ಆ ಥರ ನಾವು ಏನೋ ನೋಡೋಂಗಿದ್ದಿದ್ರೆ 370 ಆ್ಯಕ್ಟ್ ಎಂಥ ದೊಡ್ಡ ಒಂದು ಆ್ಯಕ್ಟ್ ಅದು. ಅದನ್ನು ಇವತ್ತು ಅಲ್ಲಿನ ಜಮ್ಮು ಕಾಶ್ಮೀರ ಜನ ಅವ್ರನ್ನ ಸ್ವಾಗತ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ ಅದು ಬೇಕು ಅಂತ. ಇವತ್ತು ಟೂರಿಸಮ್ ಒಂದೇ ಅಲ್ಲಿ ಜೀವನದಾನ ಅವ್ರಿಗೆ, ಬೇರೆ ಇನ್ಯಾವುದೂ ಇಲ್ಲ. ಮೋದಿಯವರ ಚಿಂತನೆಯೇನು, ಅಲ್ಲಿ ಏನು ಕಲ್ಲೆತ್ಕೊಂಡು ಹೊಡೆದ್ರು ಅವ್ರ ಕೈಗೆ ನಾವು ಪೆನ್ನು ಬುಕ್ ಕೊಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಜನ ಬದಲಾಗ್ತಾ ಇದ್ದಾರೆ. ಇವತ್ತು ವಿರೋಧ ಏನು ಭಯೋತ್ಪಾದಕ ವಿರೋಧ ಅವರು ಎದ್ದು ನಿಂತಿದ್ದಾರೆ. ಅಲ್ಲಿ ಸಹಾಯ ಮಾಡಿದ್ರು ಮೂಲ ಮುಸ್ಲಿಮ್ಸ್ ಅಂತ ಇದ್ರೆ ಸ್ವಾಗತ. ಯಾಕಂದರೆ ಅವ್ರಿಗೆ ಶಾಂತಿ ಬೇಕಾಗಿದೆ, ಜಮ್ಮು ಕಾಶ್ಮೀರ ಶಾಂತಿ ಬೇಕಾಗಿದೆ. ದಿನ ಅಂದ್ಕೊಂಡು ಉರಿಯೋದು ಯಾರಿಗೂ ಬೇಕಾಗಿಲ್ಲ. ಇವತ್ತು ಮೋದಿಯವರ ಒಂದು ನಾಯಕತ್ವದಲ್ಲಿ ಏನಾಗಿದೆ ಇನ್ಸಿಡೆಂಟು, ಇದು ವಿಶ್ವಕ್ಕೆ ತಿಳಿದಿರೋಂಥ ವಿಚಾರ. ಇದು ಮುಚ್ಚಿಕ್ಕಂಥ ವಿಚಾರ ಅಲ್ಲ. ಇದೇ ಏನಾದರೂ ಕಾಂಗ್ರೆಸ್ ಪಕ್ಷ ಇದ್ದಿದ್ರೆ ಮುಚ್ಚಿಕ್ ಬಿಡ್ತಾ ಇತ್ತೇನೋ.
ಅನ್ನೋ ಮನಸ್ಥಿತಿ ಬರ್ತಾ ಇದೆ. ಯಾಕಂದ್ರೆ ಇವ್ರು ಕೊಡ್ತಾರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ, ಇವ್ರು ಹೇಳ್ತಾರೆ ಹೇಳಿಕೆಗಳು ನೋಡ್ತಾ ಇದ್ರೆ, ಈ ಒಂದು ಇನ್ಸಿಡೆಂಟ್ನ ಮುಚ್ಚಿಕ್ ಬರ್ತಾ ಇದ್ರು, ದೇಶದಲ್ಲಿ ಈ ವಿಚಾರನೆ ಆಚೆ ತರ್ತಾ ಇರಲಿಲ್ಲೇನೋ ಅನ್ನೋ ಮನಸ್ಥಿತಿ ಕಾಡ್ತಾ ಇದೆ. ಇವತ್ತು ಯುದ್ಧ ಅವ್ರು ಏನು ಇವತ್ತು ಕೊಟ್ಟಿದ್ದಾರೋ ಅದಕ್ಕೆ ನಾವು ಪ್ರತಿರೂಪ ಕೊಳ್ಳೇಬೇಕು, PUK ನಾವು ಮಾಡ್ಕೊಬೇಕು. ಇದೊಂದು ಸುವರ್ಣ ಅವಕಾಶ. ಯಾಕಂದ್ರೆ ಇದನ್ನ ಇವತ್ತು ಬಿಟ್ಟರೆ ನಾಳೆ ಆಗುತ್ತೆ, ನಾಳೆ ಬಿಟ್ಟರೆ ನಾಡ್ದಾಗುತ್ತೆ, ಒಂದಲ್ಲ ಒಂದಿನ ಇದು ನಡೆಯುತ್ತೆ. ಇದಕ್ಕೊಂದು ಅಂತ್ಯ ಅಂತ ಆಗ್ಲೇಬೇಕಲ್ಲ. ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ದಂಗೆ ಅಷ್ಟೇ. ಅದೇ ಸಮಸ್ಯೆ ಇವತ್ತು ನಾವು ಒಪ್ಕೊಂಡು ಬಂದ್ರೆ ನಾವು ಸೋತಿದ್ವಿ ಅಂತ ಆಗ್ಬಿಡುತ್ತಲ್ಲ. ಮತ್ತೆ ಈ ಸಮಸ್ಯೆ ನಮ್ಗೆ ಎದುರು ಕಾಯ್ತಾ ಇರುತ್ತೆ. ಯಾವ ಕ್ಷಣ ಬೇಕು ನಮ್ಮ ಮೇಲೆ ದಾಳಿ ಆಗ್ಬೋದಲ್ಲ. ಸೊ ಇಡೀ ವಿಶ್ವನೇ ಇವತ್ತು ನಮ್ ಕೈ ಜೋಡಿಸ್ತಾ ಇದೆಯಲ್ಲ. ಇವತ್ತು ನಾವು ಇಸ್ರೇಲ್ ಇರ್ಬೋದು, ಟ್ರಂಪ್ ಅವ್ರು ಇರ್ಬೋದು, ಮತ್ತೆ ಏನ್ ಇವತ್ತು ರಷ್ಯಾ ಇರ್ಬೋದು. ಭಾರತೀಯ ಸೇನೆ ಪಾಕ್ ಜೊತೆಗಿನ ಯುದ್ಧನ ಅಥವಾ ಅಡಗುತಾಣಗಳು ಅಂತ ಇರ್ತಾರೆ ನೋಡಿ, ಆ ಉಗ್ರರ ಅಡಗುತಾಣಗಳು, ಅದನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಡಗುತಾಣಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಡಗುತಾಣಗಳು ಇವು ನಮ್ಗೆ ಬೇಕಾಗಿ ಭಯೋತ್ಪಾದಕರು, ಅಲ್ಲಿನ ಜನ ಅಲ್ಲ, ಪಾಕಿಸ್ತಾನದ ಜನಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಮ್ಮ ದೇಶಕ್ಕೆ ಭಯೋತ್ಪಾದಕರುಗಳ ರಕ್ಷಣೆ ಬೇಕಾಗಿದೆ. ಭಯೋತ್ಪಾದಕರನ್ನ ಹುಡುಕಿ ಹೊಡಿತೀವಿ ಅಂತ ಹೇಳ್ತಾ ಇದ್ದು, ಆ ಭಯೋತ್ಪಾದಕನೇ ಒಂದು ಕಂಪ್ಲೀಟ್ ಅದು ಬುಡ ಸಮೇತ ಕಿತ್ತಾಕ್ಬೇಕಿರೋದು ಇಡೀ ವಿಶ್ವದ ಚಿಂತೆ ಆಗಿದೆ ಹೊರತು ಯಾವುದೋ ಒಂದು ಜನಾಂಗಕ್ಕೆ ತೊಂದರೆ ಕೊಡಬೇಕು, ಆ ದೇಶ ಜನಾಂಗ ಕೊಡ್ಬೇಕಂತಲ್ಲ, ಭಯೋತ್ಪಾದಕರ ವಿರುದ್ಧ ಓಡಾಡ್ಬೇಕಂತ. ರೈಟ್. ರವೀಶ್ ಅವರೇ, ಭಾರತ ಅಂದಾಗ ಯಾವ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದು ಅಹಿಂಸೆ ಮತ್ತು ಶಾಂತಿ. ಈಗ ಇದುವರೆಗೂ ಕೂಡ ನೀವು ಹಿಸ್ಟ್ರಿ ನೋಡಿರೋ ಹಾಗೆ ಯಾವತ್ತೂ ಕೂಡ ಭಾರತ ಕಾಲು ಕೆರ್ಕೊಂಡು ಯಾವ ಹತ್ರ ಜಗಳಕ್ಕೆ ಹೋಗಿದ್ದು ಇಲ್ಲ, ಯುದ್ಧ ಮಾಡಿದ್ದು ಇಲ್ಲ. ಈಗ ಬಂದವ್ರಿಗೆ ಶಾಂತಿ ಪರಿಪಾಲನೆ ಮಾಡು ಅಂತ ಹೇಳಿದ್ರೆ, ಈಗ ಗಾಂಧಿ ತತ್ವ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನೋದನ್ನೇ ಮುಂದುವರಿಸ್ಕೊಂಡು ಹೋದರೆ ನಾವು ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ದಂಗೆ. ಹಾಗಾಗಿ ಈಗ ಎರಡು ವಾದಗಳು ನಡೀತಾ ಇದೆ ದೇಶದಾದ್ಯಂತ. ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಣ ಅಂತ ಒಂದು, ಇನ್ನೊಂದು ಇಲ್ಲ ಯುದ್ಧ ಮಾಡೋಣ, ಯುದ್ಧ ಮಾಡಿ ಅವರಿಗೆ ಪಾಠ ಕಲಿಸಿ ಮುಂದೆಂದೂ ಹಿಂಗಾಗಬಾರ್ದು ಅಂಥ ಪಾಠ ಕಲಿಸೋಣ ಅಂತ. ಸೊ ನಿಮ್ಮ ವಾದ ಏನು ಅಂತ? ಮೇಡಮ್, ಇದು ಮೊದಲನೇದಾಗಿ ಹೇಳಬೇಕಂದ್ರೆ ಈ ಉಗ್ರವಾದ ಅನ್ನೋದು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಮಸ್ಯೆ. ಇದು ಒಂದು ಕ್ಯಾನ್ಸರ್ ಕಾಯಿಲೆ ಥರ ಇದೆ ಉಗ್ರವಾದ ಅನ್ನೋದು. ಅದಕ್ಕೆ ನಾವು ಕಾಲೇಜ್ಗಳಲ್ಲಿ ಹೋಗ್ಬೇಕಾದ್ರೆ ನಮಗೊಬ್ಬರು ನಾಯಕರು ಹೇಳ್ತಾರೆ ಯಾವಾಗ್ಲೂ, ಹೆಂಗಂದರೆ ಅಂದು ಆಂಗ್ಲರು ಭಾರತಕ್ಕೆ, ಇಂದು ಉಗ್ರರು ವಿಶ್ವಕ್ಕೆ. ಇಡೀ ವಿಶ್ವ ಮತ್ತೊಮ್ಮೆ ಸಜ್ಜಾಗಬೇಕಂದ್ರೆ ಉಗ್ರ ಹೋರಾಟಕ್ಕೆ. ಯಾಕೆ ಅಂದರೆ ಈ ಉಗ್ರವಾದ ಅನ್ನೋದನ್ನು ಬುಡ ಸಮೇತ ಕಿತ್ತಾಕೋದು ಬಹಳ ಕಠಿಣವಾದ ಕೆಲಸ. ಎಷ್ಟು ಕಠಿಣ ಅಂದರೆ ಅದು ಆಗದೇ ಇರೋ ಮಾತೇನೋ ಅನ್ನೋ ಥರ ಇದೆ. ಆದರೆ ಕಾಲಕ್ಕೆ ತಕ್ಕನಾಗೆ ನಾವು ಶಾಂತಿ ಸೌಹಾರ್ದ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಈಗ ನಮ್ಮ ದೇಶ ಉಳಿಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕು. ಯಾಕೆಂದರೆ ದೇಶ ಅಂತ ಬಂದಾಗ ನಾವು ಪಕ್ಷ, ಜಾತಿ, ಧರ್ಮ, ಭಾಷೆ ಎಲ್ಲ ಬಿಟ್ಟು ಬಿಡಬೇಕು. ದೇಶನೇ ಮೊದಲಾಗಿರ್ತದೆ. ಉಗ್ರವಾದನ ಮಟ್ಟ ಹಾಕಲೇಬೇಕು. ಅದನ್ನ ನೀವು ರಾಜತಾಂತ್ರಿಕವಾಗಿ ಮಾತಾಡ್ತಿರೋ, ರಾಜತಾಂತ್ರಿಕವಾಗಿ ನೀವು ಬಾಯಿಸ್ತಿರೋ, ಅಥವಾ ನೀವು ನೇರ ಹೋರಾಟ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದೆ. ಯಾಕೆಂದ್ರೆ ಅಧಿಕಾರದಲ್ಲಿರೋ ನಾಯಕರುಗಳು ಅದನ್ನ ನೋಡಬೇಕು, ಹೆಂಗ್ ಮಾಡಬೇಕು, ಕೂಲಂಕುಷವಾಗಿ ಪರಿಶೀಲಿಸಬೇಕು. ಯಾವ ರೀತಿ ಮಾಡಿದ್ರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ, ಆರ್ಥಿಕವಾಗಿ ಎಷ್ಟು ಹೊಡೆತ ಬೀಳುತ್ತೆ, ಎಷ್ಟು ರಕ್ತಪಾತ ಆಗುತ್ತೆ, ವಿಶ್ವದಲ್ಲಿ ನಮ್ಗೆ ಎಷ್ಟು ಹಿನ್ನಡೆ ಆಗುತ್ತೆ, ಯಾವ ರಾಷ್ಟ್ರಗಳು ನಮಗೆ ಸಪೋರ್ಟ್ ಮಾಡುತ್ತೆ, ಮಾಡಲ್ಲ. ಅದರಲ್ಲಿ ಈಗ ತಕ್ಷಣಕ್ಕೆ ಏನು ಮಾಡ್ತಾರೆ, ಮುಂದೆ ಹೇಳ್ಬಿಡ್ತಾರೆ ನಾವು ಮಾಡ್ತೀವಿ ಅಂತ. ಈಗ ನಾವು ಕಳೆದ ಯುದ್ಧಗಳಲ್ಲಿ ನೋಡಿದ್ವಿ ಉಕ್ರೇನ್ ಸ್ಥಿತಿ ಇವತ್ತು ಯಾವ ದುಸ್ಥಿತಿಗೆ ಬಂದಿದೆ ಅಂತ. ಅದು ಏನೋ ವೀರಾವಶದಿಂದ ಹೋರಾಟ ಮಾಡ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ. ಇವತ್ತು ಅಲ್ಲಿನ ಜನರಿಗೆ ತಿನ್ನಕ್ ಅನ್ನ ಇಲ್ಲ, ವಾಸ ಮಾಡೋದಕ್ಕೆ ನೆಲೆ ಇಲ್ಲ. ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೆ ಆ ದೇಶ ಅಂದ್ರೆ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನೇರ ಯುದ್ಧ ಮಾಡೋದಕ್ಕಿಂತ ರಾಜತಾಂತ್ರಿಕವಾಗಿ ಹೆಂಗೆ ಅವರನ್ನ ಮಂಡಿ ಊರಿಸ್ಬೇಕು, ಎಲ್ಲೆಲ್ಲಿ ನಾವು ಅವ್ರನ್ನ ಕಟ್ಟಾಕ್ಬೇಕು. ಯಾಕೆಂದ್ರೆ ನಮ್ಮ ಮೋದಿ ಸಾಹೇಬರು 14 ವರ್ಷಗಳ ಹಿಂದೆ ಇಲ್ಲ, ನಾನು ಹೇಳ್ತೀನಿ, ಹೌದು, ಅದು ಬೇರೆ, ಅದಕ್ಕೆ ಬೇರೆ ಬೇರೆ ಮಾನದಂಡ ಇದೆ. 2013ನೇ ಇಸ್ವಿನಲ್ಲಿ ಮೋದಿ ಸಾಹೇಬರು ಬಂದಿದ್ದ ಅಜೆಂಡಾ ಒಂದೇನಂದ್ರೆ, ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ಮತ್ತೆ ಏನಿದೆ ಈ ಉಗ್ರವಾದವನ್ನು ನಿರ್ಮೂಲನೆ ಮಾಡ್ತೀನಿ. ನನ್ನ ರಾಷ್ಟ್ರದ ಒಂದೇ ಒಬ್ಬ ಸೈನಿಕನ ತಲೆ ಹೋದರೆ ನಾನು 10 ಉಗ್ರರ ತಲೆ ತರ್ತೀನಿ ಅಂತ ಅವತ್ತು ವೀರಾವೇಶವಾಗಿ 56 ಹೆಜ್ಜೆ ಇದೆ ಅಂತ ಹೇಳಿ ಜನರಿಗೆ ಆಶಯಗಳನ್ನ ಕೊಟ್ಟು, ಈಗ ಹೆಂಗೆ ಕರ್ನಾಟಕದಲ್ಲಿ 5 ಗ್ಯಾರಂಟಿಗೆ ತಂದ್ರು ಅದೇ ಥರ ಅಲ್ಲಿ 2 ಅತಿ ದೊಡ್ಡ ಭರವಸೆಗಳನ್ನ ಕೊಟ್ಟು ಉಗ್ರವಾದ ಮತ್ತು ಭ್ರಷ್ಟಾಚಾರ ನಾನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದರು. ಆದರೆ ಅವ್ರು ಹೇಳ್ದಂಗೆ ಅವ್ರು ನಡ್ಕೊಂಡಿಲ್ಲ. ಯಾಕೆ ಅಂದರೆ ಇವ್ರ ಹತ್ರ ಇರೋ ಇಂಟೆಲಿಜೆನ್ಸಿ 2013ನೇ ಇಸ್ವಿನಲ್ಲಿ ಮೋದಿ ಸಾಹೇಬ್ರು ಹೇಳಿದ್ರು, ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದ್ರು, ನಿಮ್ಮ ಹತ್ರ ಇಲ್ಲದೇ ಇರೋಂಥ ಫೆಸಿಲಿಟೀಸ್ ಯಾವುದೂ ಇಲ್ಲ, ಇಡೀ ವಿಶ್ವದಲ್ಲಿರೋ ಎಲ್ಲ ಫೆಸಿಲಿಟೀಸ್ ನಿಮ್ಮ ಹತ್ರ ಇದೆ. ನಿಮಗೆ ಬಾರ್ಡರ್ ಸೆಕ್ಯೂರಿಟಿ ನಿಮ್ಮ ಅಂಡರಲ್ಲಿದೆ, ನೇವಿ ನಿಮ್ಮ ಅಂಡರಲ್ಲಿದೆ, ಸ್ಯಾಟಲೈಟ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ಆದರೂ ನೀವು ಉಗ್ರವಾದ ಮಟ್ಟಾಕಕ್ಕಾಗ್ತಾ ಇಲ್ಲ ಅಂತ ಮೋದಿ ಅವರು 2013ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ವಾಚಾಮಗೋಚರ ಮನಮೋಹನ್ ಸಿಂಗ್ ಅವ್ರನ್ನ ಹೀನಾಮಾನವಾಗಿ ಖಂಡಿಸಿದ್ರು. ಇವಾಗ ಇವರು ಆ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಹೇಳೋದು ಬಹಳ ಸುಲಭ, ಮಾಡೋದು ಬಹಳ ಕಷ್ಟ. ಇವರು ಇದನ್ನು ಯೋಚನೆ ಮಾಡಬೇಕು. ಇವ್ರ ಹತ್ರ ಸಂಪೂರ್ಣವಾಗಿ ಮೆಜಾರಿಟಿ 10 ವರ್ಷ ಮೆಜಾರಿಟಿ ಇತ್ತು. ಅವಾಗ ಇವರು ಕಾನೂನು ಬದಲಾವಣೆ ಮಾಡ್ಬೋದಿತ್ತು. ಏನಕ್ಕೆ
ನೀವು ಅಲ್ಲಿ ಇಂಟೆಲಿಜೆನ್ಸ್ನ ರಿಪೋರ್ಟ್ನ ಸೆಕ್ಯೂರಿಟಿ ಬಾರ್ಡರ್ ಟೈಟ್ ಮಾಡಲಿಲ್ಲ. ಇವತ್ತು ಕಾಶ್ಮೀರ ಹೆಂಗಾಗಿದೆ ಅಂದರೆ ಒಂದು ಆರ್ಟಿಕಲ್ 370 ತೆಗೆದು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅದನ್ನ ನೀವು ಕರೆಕ್ಟಾಗಿ ಅದನ್ನು ನೆಕ್ಸ್ಟ್ ಲೆವೆಲ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಲಿಲ್ಲ. ಅಲ್ಲಿ ಉಗ್ರರಿಗೆ ಅವಕಾಶ ಕೊಟ್ಟರು. ಮತ್ತೆ ಇವರು ಟೆಕ್ನಾಲಜಿಯಲ್ಲಿ ಬಳಕೆ ಮಾಡ್ಕೊಳ್ಳಿಲ್ಲ. ಟೆಕ್ನಾಲಜಿ ಇವತ್ತು ಎಷ್ಟು ಮಟ್ಟಕ್ಕಿದೆ ಅಂದರೆ ಸಾರಿ ಮೈ ಮರ್ತ್ ಬಿಟ್ರ ಅಂತ ಖಂಡಿತವಾಗ್ಲೂ ಮೈ ಮರ್ತಿರೋ ವಿಷಯ. ಇದ್ರಲ್ಲಿ ಎರಡು ಮಾತೇ ಇಲ್ಲ. ಇವ್ರು ಏನ್ ಅನ್ಕೊಂಡ್ರು ನಾವು ಗೆದ್ಬಿಟ್ವಿ ಕಾಶ್ಮೀರನ. ಇವಾಗ ಕಾಶ್ಮೀರ ನಮಗೆ ಕಳಶ ಇದ್ದಂಗೆ, ನಮ್ಮ ಭಾರತದ ಒಂದು ಕಳಶ ಇದ್ದಂಗೆ. ಆ POKನ ಏನಾದ್ರು ಮಾಡಿ ನಾವು ನಮ್ಮ ವಾಪಸ್ ಪಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಭಾರತ ಮತ್ತೆ ಒಂದು ಕೈಯೋ ಕಾಲೋ ಇಲ್ಲದೆ ತರ ಕಾಣಿಸುತ್ತೆ, ಅದು POK ಇಲ್ಲದೆ ಇರೋ ತರ. ಇವರು ಸುಮ್ಮನೆ ಬಡಾಯಿ ಕೊಚ್ಕೊಂಡು ಜಂಬಗದಿಂದ ನಮ್ದು ಭಾರತ್ ಮಾತಾ ಕಿ ಜೈ, ಭಾರತ್ ಮೇರಾ ಭಾರತ್ ಮಹಾನ್ ಅಂತ ಸುಳ್ಳು ಸುಳ್ಳು ಘೋಷಣೆಗಳು ಕೂತ್ಕೊಂಡು ಹೇಳ್ತಾರೆ ಹೊರತು ಇವರು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಖಂಡಿತ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಇದರಲ್ಲಿ ಇಂಟೆಲಿಜೆನ್ಸ್ ತುಂಬ ಫೇಲ್ ಆಗಿದೆ, ಬಾರ್ಡರ್ ಸೆಕ್ಯೂರಿಟಿ ಫೇಲ್ ಆಗಿದೆ. ಉಗ್ರವಾದ ನಾವು ಬೆಂಬಲಿಸೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ. ಭಾರತೀಯರಾಗಿ ನಾವು ಬೆಂಬಲಿಸೋಕೆ ಸಾಧ್ಯನೇ ಇಲ್ಲ 100%. ಆದರೆ ಇವರ ನ್ಯೂನತೆಗಳು ನೀವು ಸರಿಪಡಿಸ್ಕೋಬೇಕು. ಇವರು ಅದನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ನಮ್ಮ ರಾಷ್ಟ್ರನ ಬಲಪಡಿಸಬೇಕು. ಉಗ್ರವಾದನ ಬೇರೆ ಸಮೇತ ಕಿತ್ತಾಗಬೇಕು ನಮ್ಮ ರಾಷ್ಟ್ರದಲ್ಲಿ ಅಂತಂದ್ರೆ ಇವರು ಕಠಿಣಾತಿ ಕಠಿಣ ಕ್ರಮಗಳನ್ನ ತಗೋಬೇಕು. ಉಗ್ರರ ಬಗ್ಗೆ ಯಾವುದೇ ಕನಿಕರ ಇರಬಾರ್ದು. ಯಾವ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಉಗ್ರರನ್ನ ಮಟ್ಟ ಹಾಕಲೇಬೇಕು. ಇದಕ್ಕೆ ನಾವು ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ರೈಟ್. ಬಹಳ ಮುಖ್ಯವಾಗಿ ಇವತ್ತು ನಾವು ಎರಡು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಈ ಯುದ್ಧ ಅಂದಾಗ ಯಾವ ರೀತಿಯ ನಿಲುವಿಗೆ ಭಾರತ ಸರ್ಕಾರ ಬರುತ್ತೆ ಅನ್ನುವಂಥ ಕುತೂಹಲ. ಯಾಕಂದರೆ ಒಂದು ಕಡೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂತಹ ಕೆಲವೊಂದು ಚರ್ಚೆಗಳು ನಡೀತಿದ್ದಾಗ ಎಲ್ಲ ಬೆಳಗಾಗೋದ್ರೊಳಗೆ ಪಾಕಿಸ್ತಾನ ಇರಬಾರ್ದು ಅನ್ನುವಂಥ ವಿಚಾರಗಳು ಕೂಡ ಇದೆ. ಅಂತಿಮವಾಗಿ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿದ್ದಂಥ ಪ್ಯಾನಲಿಸ್ಟ್ ರವೀಶ್ ದಾಸಪ್ಪ ಅವರು ಹೇಳಿದಾಗ ಅಧಿಕಾರ ಇದ್ದ ಸಂದರ್ಭದಲ್ಲಿ ಹಲವಾರು ಇನ್ಪುಟ್ಸ್ ಅವರಿಗಿರುತ್ತೆ. ಅಂದರೆ ವಿದೇಶಗಳು ಅಥವಾ ಇತರ ದೇಶಗಳ ಸಪೋರ್ಟ್ ಎಷ್ಟರ ಮಟ್ಟಿಗಿದೆ ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆ ಹೆಂಗಿದೆ, ಇದೆಲ್ಲವನ್ನು ಚರ್ಚೆ ಮಾಡಿ ಕೂಲಂಕುಷವಾಗಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು. ಆ ನಿರ್ಧಾರವನ್ನೇ ಜನಸಾಮಾನ್ಯರು ಕೂಡ ಕಾಯ್ತಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಹಲ್ಗಾಮ್ ವಿಚಾರವನ್ನೇ ತೊಗೊಂಡಿದ್ದೀವಿ. ಯಾಕಂದರೆ 26 ಭಾರತೀಯರು ಈಗಾಗಲೇ ಪ್ರಾಣ ತೆತ್ತಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದರೆ ಒಂದು. ಎರಡನೇದಾಗಿ ಪಾಕಿಸ್ತಾನದ ಉಪಟಳವನ್ನು ಇನ್ನೆಷ್ಟು ವರ್ಷ ತಡೆದುಕೊಳ್ಳೋದು ಅನ್ನುವಂಥ ನಿಲುವಿಗೆ ಹಲವು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಈಗ ಆಗಿರುವಂಥ ದಾಳಿಗೆ ಪ್ರತಿದಾಳಿಯೇ ಸೂಕ್ತ ನಿರ್ಧಾರ ಅಂತ. ಮಗದೊಂದು ಕಡೆ ದೇಶದಾದ್ಯಂತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರೆ ಯುದ್ಧ ಬೇಡ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ನಿಲುವಿಗೆ ಬರಲಿ ಅಂತ. ನೋಡೋಣ ಯಾವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬರುತ್ತೆ ಅಂತ ಹೇಳಿ. ರಾಜತಾಂತ್ರಿಕವಾಗಿ ಹೇಗೆಲ್ಲ ಕಟ್ಟಾಕಬೇಕು ಅಂತ ಒಂದಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ. ಮಗದೊಂದು ಕಡೆ ಸೇನೆ ಕೂಡ ಸಮರಾಭ್ಯಾಸದಲ್ಲಿ ತೊಡಗಿಕೊಂಡಿದೆ. ಎಟ್ ಎನಿ ಕಾಸ್ಟ್, ಎನಿ ಟೈಮ್ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಸೇನೆ ಈಸ್ ರೆಡಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ಆ ವಿಡಿಯೋ ಮೂಲಕ ಗೊತ್ತಾಗಿದೆ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಂದನ್ ಕಶ್ಯಪ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ನಂದನ್ ಅವರೇ. ಊಹೆ ಕೂಡ ಮಾಡಿರಲಿಲ್ಲ ಅವತ್ತು ಪ್ರವಾಸಕ್ಕೆ ಅಂತ ಹೋದವರು ಈ ರೀತಿ ಹೆಣವಾಗಿ ವಾಪಸ್ ಬರ್ತಾರೆ ಅಂತ. ಅದಕ್ಕೆ ಎರಡೀಗ ವಿಚಾರಗಳು ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಉಗ್ರರ ದಾಳಿಯಾಗಿದೆ, ಬೆಳಗಾಗೋದ್ರೊಳಗೆ ಆ ಪಾಕಿಸ್ತಾನ ಇರಬಾರ್ದು, ಹಾಗೆ ಮಾಡಿ ಪಕ್ಷಾತೀತವಾಗಿ ನಿಮ್ಮ ಸಪೋರ್ಟಿಂಗ್ ನಾವಿದ್ದೀವಿ ಅಂತ ಹಲವು ಪಕ್ಷಗಳು ಜನರು ಕೂಡ ಹೇಳ್ತಿದ್ದಾರೆ. ಒಂದದು ಇನ್ನು ಭಾರತ ಅಂದಾಗ ಗಾಂಧಿ ತತ್ವವನ್ನು ಅಳವಡಿಸ್ಕೊಂಬಿಟ್ಟಿದೆ. ಅಹಿಂಸಾ ತತ್ವ, ಶಾಂತಿ, ಸುವ್ಯವಸ್ಥೆ, ನಾನ್ ಅಲೈನ್ ಮೂಮೆಂಟ್ ಅಂಥೇಳಿ. ಈ ಗೊಂದಲದ ನಡುವೆ ಕಾಂಗ್ರೆಸ್ನ ನಿಲುವೇನು, ನಿಮ್ಮ ನಿಲುವೇನು ಅಂತ? ಈ ಇನ್ಸಿಡೆಂಟ್ ಆದ ಮರುದಿನವೇ ಆ ದಿನವೇ ನಮ್ಮ ಖರ್ಗೆ ಸಾಹೇಬರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಒಕ್ಕಲರಿಂದ ಹೇಳಿದರು, ನಾವು ಸರ್ಕಾರದ ಪರವಾಗಿ ನಿಂತಿರ್ತೀವಿ, ಸರ್ಕಾರ ಏನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಜೊತೆಯಲ್ಲಿ ನಿಂತಿರ್ತೀವಿ. ಇದು ಸೂಕ್ಷ್ಮವಾದ ವಿಷಯ, ಇದು ನಮ್ಮ ಭಾರತ ಪ್ರಜೆಗಳ ವಿಷಯ, ನಮ್ಮ ದೇಶದ ಆಂತರಿಕ ವಿಷಯ ಆಗಿರೋದ್ರಿಂದ ನಾವು ಏನೇ ಡಿಸಿಷನ್ ತಗೊಂಡ್ರು ನಾವು ಭಾರತದೊಂದಿಗೆ ಇರ್ತೀವಿ, ನಾವು ಈ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಬಾಡಿಯಾದ CWCಲಿ ಒಂದು ರೆಸಲ್ಯೂಷನ್ನು ಪಾಸ್ ಮಾಡಿದ್ರು. ಅದನ್ನು ಅದ್ರ ಬದ್ಧವಾಗಿ ನಾವು ನಿಂತಿದ್ದೀವಿ ಹಾಗೂ ನಡ್ಕೋತಾ ಇದ್ದೀವಿ ಮೇಡಮ್. ಹಾಗಾಗಿ ನಾವು ಇದರಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆಯೂ ಇಲ್ಲ, ಮಾಡೋದೂ ಇಲ್ಲ. ಯಾಕಂದರೆ ನಮಗೆ ಭಾರತದ ನಾಗರಿಕರ ಪ್ರಾಣ ಮುಖ್ಯ ಮತ್ತು ನಮ್ಮ ಅವ್ರ ಜೀವಕ್ಕೆ ಬೆಲೆ ಇದೆ. ಹಾಗಾಗಿ ಯಾರೋ ಏನೋ ಬಂದ್ ಮಾಡಿಬಿಟ್ರು ಅಂದ್ರೆ ಅದಕ್ಕೆ ಪ್ರತೀಕಾರ ಕೊಡಲೇಬೇಕು. ಹಂಗನ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ರಾಜತಾಂತ್ರಿಕವಾಗಿ ಏನೇನು ಸರ್ಕಾರದ ಮುಂದೆ ಏನೇನು ಆಪ್ಷನ್ ಇದೆ ಎಲ್ಲ ಬಳಸ್ಕೊಂಡು ಅದು ಅವ್ರಿಗೆ ಉತ್ತರ ಕೊಡಬೇಕು. ರಾಜತಾಂತ್ರಿಕವಾಗಿ ಮತ್ತು ಡಿಪ್ಲೊಮೆಸಿ ಉಪಯೋಗಿಸಿ ಅವ್ರಿಗೆ UN, IMF ಎಲ್ಲ ಕಡೆನೂ ಹೋಗಿ ಎಲ್ಲನೂ ಅವ್ರಿಗೆ ಬ್ಲಾಕ್ ಮಾಡಿ ಏನೇನು ಮಾಡಬೇಕು ಎಲ್ಲ ಮಾಡಬೇಕು.
ಸರ್ಕಾರದ ಮುಂದೆ ಇರುವ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿ ಅವ್ರಿಗೆ ತಕ್ಕ ಶಾಸ್ತಿ ಕಲಿಸ್ಬೇಕು. ಆದರೆ ರಾಜಕೀಯ ಮಾಡಬಾರ್ದು ಅಂತ ನಾವು ನಮ್ಮ ನಿಲುವು ಬದ್ಧವಾಗಿದ್ದೀವಿ, ನಾವು ರಾಜಕೀಯ ಮಾಡಲ್ಲ. ಆದರೆ ಇವರು ರಾಜಕೀಯ ಯಾವ ಮಟ್ಟಕ್ಕೆ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ಮುಂಬೈ ಅಟ್ಯಾಕ್ ಆದಾಗ ನಮ್ಮ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಬಾಂಬೆ ತಾಜ್ ಹೋಟೆಲ್ ಮುಂದೆ ನಿಂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ದೇಶದ ಜನತೆಗೆ ಉದ್ದೇಶಿಸಿ ಮಾತಾಡೋದು, ಹಿಂಗಾಗಿದೆ, ಏನೇನಾಗಿದ್ದು, ಏನೇನು ಮಾಡ್ತಾ ಇದ್ದೀವಿ ಅಂತ ಒಂದು 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 ಸಾಂತ್ವನದ ಮಾತುಗಳು ಆಡಿದ್ರು. ಎರಡನೇದು, ಅದ್ರ ಮುಂಬೈ ಅಟ್ಯಾಕ್ ಮಾರನೇ ದಿವಸನೇ 28-29ನೇ ತಾರೀಕು ಡೆಲ್ಲಿಲಿ ಎಲೆಕ್ಷನ್ ಇತ್ತು. 2008 ಡೆಲ್ಲಿಲಿ ಎಲೆಕ್ಷನ್ ಇತ್ತು. BJPಯವರು ಯಾವ ಮಟ್ಟಕ್ಕೆ ಮಿಲ್ಕ್ ಮಾಡಿದ್ರು ಅಂದರೆ ಒಂದು ದೊಡ್ಡ ಆ್ಯಡ್ ಹಾಕಿದ್ರು. ಬೇಕಾದ್ರೆ ನಾನು ತೆಗೆದ್ಬಿಟ್ಟು ಓದ್ತೀನಿ ಆ್ಯಡ್ನ. ಎಲ್ಲ ಪೇಪರಲ್ಲಿ ಒಂದು ಕೆಂಪು ಕಲರ್ ಚಿತ್ರ ಹಾಕ್ಬಿಟ್ಟು ರಕ್ತದ ಮಡಿನಲ್ಲಿ ಮಲಗಿರೋರ್ದು ಒಂದು ಆ್ಯಡ್ ಹಾಕಿದ್ರು. ಮೂರನೇದು, ಮೊನ್ನೆ ನಿಮಗೆ ಗೊತ್ತು, ಸತ್ತು ಮಲಗಿದ್ದಾರೆ ಮತ್ತು ಎಷ್ಟೊಂದು ಜನ ಇನ್ನೂ ಕಾಶ್ಮೀರದ ಆಸ್ಪತ್ರೆಯಲ್ಲಿದ್ದಾರೆ. ಇವತ್ತಿನವರೆಗೂ ಹೋಗಿ ಅವರಿಗೆ ಒಂದು ಸಾಂತ್ವನದ ಮಾತು ನಮ್ಮ ಪ್ರಧಾನಮಂತ್ರಿಗಳು ಹೇಳಿಲ್ಲ. ಗೌರವ ಏನಪ್ಪ, ಅವ್ರಿಗೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸ ಮೊಟಕುಗೊಳಿಸಿ ಸೀದಾ CWC ಮೀಟಿಂಗ್ ಅಟೆಂಡ್ ಮಾಡಿದ್ರು. ನೆಕ್ಸ್ಟ್ ಡೇ ಶ್ರೀನಗರದಲ್ಲಿದ್ದರು. ಅವರ ಬದ್ಧತೆ, ಯಾವತ್ತೂ ಅವರ ಜನರೊಂದಿಗಿರ್ತೀನಿ, ನಾನು ಈ ವಿಷಯದಲ್ಲಿ ರಾಜಿ ಆಗಲ್ಲ ಅಂತ ಅವರು ಬದ್ಧತೆ ತೋರಿಸಿದ್ರು. ಇವರು 2019 ಪುಲ್ವಾಮಾ ಅಟ್ಯಾಕ್ ಆದಾಗ ಬೆರ್ರೀಸ್ ಇದು ಗಿಲ್ಸನ್ ಅವ್ರ ಜೊತೆ ಶೂಟಿಂಗ್ ಮಾಡ್ತಾ ಇದ್ರು. ಅಲ್ಲಿ ಗುಜರಾತಲ್ಲೋ ಇಲ್ಲ ಯಾವುದೋ ಉತ್ತರಾಖಂಡ್ ಪ್ರದೇಶದಲ್ಲಿ ಶೂಟಿಂಗ್, ರಾಜಸ್ಥಾನ ಇದು ರಾಂಬೋತರೆ ಫಾರೆಸ್ಟಲ್ಲಿ 2019 ಶೂಟಿಂಗ್ ಮಾಡ್ತಿದ್ರು. ನಮ್ದು 20-30 ಜನ ನಮ್ಮ ಯೋಧರು ಹಸುನಿಗಿದ್ರು. ಹೋಗ್ಬಿಟ್ಟು ಅಲ್ಲಿ ಒಂದು ಚಿತ್ರೀಕರಣ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಹೋಗಿ ಏನಾಗಿದೆ ಎತ್ತಾಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಲ್ಲ. ಚಿತ್ರೀಕರಣ ನಡೀತಾ ಇದೆ. ಸೆಕೆಂಡು, ಮೊನ್ನೆ ಬಿಹಾರಕ್ಕೆ ಹೋಗ್ಬಿಟ್ಟು ಎಲೆಕ್ಷನ್ನು ಪ್ರಚಾರ ಮಾಡ್ತಿದ್ದಾರೆ. ಇದು ಒಂದು ಅತೀ ಸೂಕ್ಷ್ಮವಾದ ವಿಚಾರ. ಯಾವ ರಾಜಕೀಯ ಪ್ರಬುದ್ಧತೆ ಇರೋರು ಕೆಲಸ ಎಲ್ಲ ನಿಲ್ಲಿಸಿ ಆ ಸ್ಥಳಕ್ಕೆ ಹೋಗಿ ಒಂದು ಧೈರ್ಯ ತುಂಬಿ, ಇಲ್ಲಪ್ಪ ನಾನು ಇದ್ದೀನಿ, ನಿಮ್ಮ ಜೊತೆ ಏನೂ ಆಗೋಕ್ಕೆ ಬಿಡಲ್ಲ, ನಾನು ಇರ್ತೀನಿ, ಅವ್ರಿಗೆ ತಕ್ಕ ಶಾಸ್ತ್ರ ಮಾಡ್ತೀನಿ, ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ, ಒಂದು ಮಾತುಗಳು ಅವರ ಆ್ಯಕ್ಷನಲ್ಲಿಲ್ಲ, ಅವ್ರ ಮಾತಲ್ಲಿಲ್ಲ. ಇವರ ಬದ್ಧತೆ ತೋರಿಸುತ್ತೆ. ಇವರು ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಾರೆ. ಇವರಿಗೆ ಹೆಣ ಮುಖ್ಯ. ಮತ್ತು POKಲಿ ಇಲ್ಲ LOCಲಿ ಯುದ್ಧ ಆಗಬೇಕು, ಇವ್ರಿಗೆ ಓಟ್ ತಗೋಬೇಕು. ಸೆಕೆಂಡು ಮೇಡಮ್, ನಮ್ಮ ಸಂತೋಷ್ ಲಾಡ್ ಅವರು ಹೋಗಿ ಬಂದರು. ನಿಮಗೆ ಗೊತ್ತು, ನೀವೇ ಎಲ್ಲ ತೋರಿಸಿದ್ದೀರ. ಆ ಅಟ್ಯಾಕ್ ಆದ ಸ್ಥಳದಲ್ಲಿ 2,000 ಜನ ಇದ್ರಂತೆ ಮೇಡಮ್. 2,000 ಜನ ಇದ್ರಂತೆ. ನಾನು ಬೆಳಗ್ಗೆ ಸಾಹೇಬ್ರನ್ನ ಮೀಟ್ ಮಾಡ್ಕೊಂಬಂದೆ, ಎಲ್ಲ ಕೇಳ್ಕೊಂಬಂದೆ, ಹೆಂಗಿತ್ತು ಸರ್, ಏನೇನಾಗಿತ್ತು ಹೇಳಿ ಅಂತ ಕೇಳ್ಕೊಂಬಂದೆ. 2,000 ಜನ ಇತ್ತಂತೆ ಮೇಡಮ್ ಆ ಪಾರ್ಕಲ್ಲಿ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಮೇಡಮ್. BSF ಅವ್ರು ಇರಲಿಲ್ಲ. ಒಂದು 100, 200, 300 ಕಿಲೋ ಇದು ಮೀಟ್ರಿಗೆ ಒಂದು ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ವೆಟ್ ಮಾಡಿ ಮುಂದಕ್ಕೆ ಬಿಡಬೇಕು. ಆ ಮಟ್ಟದ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ಸೆಕೆಂಡು, ಇವರದ್ದೇ ಒಬ್ಬರ MP ಗುಲ್ಮಾರ್ಗಲ್ಲಿ ಒಂದು ವೆಡ್ಡಿಂಗ್ ನಡೀತಾ ಇತ್ತಂತೆ. ಇವಾಗ ತಾನೇ ಬ್ರೇಕ್ ಆಗ್ತಿದೆ ನ್ಯೂಸು, ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ VIP ಭದ್ರತೆ ಕೊಟ್ಟಿದ್ದಾರೆ. ಗುಲ್ಮಾರ್ಗಲ್ಲಿ ಇವರದೇ ಪಕ್ಷದ MPದೊಂದು ವೆಡ್ಡಿಂಗ್ ನಡೀತಾ ಇತ್ತಂತೆ, VIP ಭದ್ರತೆ ಕೊಟ್ಟಿದ್ದಾರೆ. ಥರ್ಡು, ಮನಸ್ಸಿನಲ್ಲಿ ಹೇಳಬಾರ್ದು, ಅಲ್ಲಿಂದ ಕರ್ಕೊಂಬರೋಕ್ಕೆ ಒಂದು ವ್ಯವಧಾನ ಇಲ್ಲ, ಎವ್ಯಾಕ್ಯುಯೇಷನ್ ಮಾಡೋಕ್ಕೆ ಒಂದು ವ್ಯವಧಾನ ಇಲ್ಲ ಇವ್ರಿಗೆ. ನನಗೆ ಕೇಳೋಕ್ಕೆ ಬೇಜಾರಾಗುತ್ತೆ. ಲಾಡ್ ಸಾಹೇಬ್ರು ಹೇಳಿದ್ರು 60-70 ಸಾವಿರ ರೂಪಾಯಿ ಟಿಕೆಟ್ ಬುಕ್ ಮಾಡ್ಕೊಂಡು ಎಲ್ಲರೂ ಎವ್ಯಾಕ್ಯುವೇಟ್ ಆಗಿದ್ದಾರೆ. ಕರ್ನಾಟಕದವ್ರಿಗೆ ಪರವಾಗಿಲ್ಲ, ಅವ್ರ ರಾಜ್ಯ ಸರ್ಕಾರ ಸಂತೋಷ್ ಲಾಡ್ ಸಾಹೇಬರು ಅವರ ಕೈಯಿಂದನೇ ಹಾಕಿ ಸರ್ಕಾರನೇ ಅವ್ರಿಗೆಲ್ಲ ಸ್ಪಾನ್ಸರ್ ಮಾಡಿ ಕರ್ಕೊಂಬಂದಿದ್ದಾರೆ. 60-70 ಸಾವಿರ ರೂಪಾಯಿ ಅದರಲ್ಲೂ ಮಿಲ್ಕ್ ಮಾಡಿದ್ದಾರೆ ಮೇಡಮ್ ದುಡ್ಡು. ಸರ್ಕಾರ ಏರ್ಲೈನ್ಸ್ ಕೇಳ್ಬಿಟ್ಟು, ಇಲ್ಲ ಅಪ್ಪ ನೀವು ಫ್ರೀಯಾಗಿ ಕರ್ಕೊಂಬಂದು ಎವ್ಯಾಕ್ಯುವೇಟ್ ಮಾಡಿ. ಇವಾಗ ಹೆಂಗೆ ಬೇರೆ ಬೇರೆ ಯುದ್ಧ ಆದಾಗ ಎಲ್ಲರೂ ಭಾರತೀಯರನ್ನ ಎವ್ಯಾಕ್ಯುವೇಟ್ ಮಾಡಬೇಕಲ್ಲ, ಅವ್ರನ್ನ ಕರ್ಕೊಂಬರ್ಬೇಕು, ಅವ್ರನ್ನ ಸುರಕ್ಷಿತವಾದ ಸ್ಥಳಗಳಿಗೆ ಕರ್ಕೊಂಬರ್ಬೇಕು. ಡೆಲ್ಲಿಗೋ ಇಲ್ಲ ಯಾವ್ದಾರು ಒಂದು ಸ್ಥಳಕ್ಕೆ ಕರ್ಕೊಂಬರ್ಬೇಕು. ಅದನ್ನು ಬಿಟ್ಬಿಟ್ಟು ಏರ್ಲೈನ್ಸ್ ಅವರು ಎಗಡಾದಿಗಡಿ ರೇಟ್ ಚಾರ್ಜ್ ಮಾಡ್ತಾರೆ. 60-70 ಸಾವಿರ. ನಿಮ್ಮ ಏರ್ಲೈನ್ಸಲ್ಲಿ ಒಬ್ಬರು ಪ್ರಯಾಣಿಕರು ಬಂದರು ಮೊನ್ನೆ ಲಾಡ್ ಸಾಹೇಬ್ರ ಜೊತೆ ನಿನ್ನೆ. ಅವರೇ ಹೇಳ್ತಿದ್ದಾರೆ ಮೇಡಮ್, ಲಾಡ್ ಸಾಹೇಬ್ರು ಏನಾರು ಬರಲಿಲ್ಲ ಅಂದರೆ ನಾನು 8 ಜನ ಹೋಗಿದ್ವಿ, 5.5 ಲಕ್ಷ ನನ್ನ ಜೋಬಿಂದ ನಾನು ಸಾಲ ಮಾಡ್ಬಿಟ್ಟು ಬರಬೇಕಾಗಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಹೇಳ್ತಾ ಇಲ್ಲ, ಇವೆಲ್ಲ ಏನು ಕಾಂಗ್ರೆಸ್ ಅವರು ಸೃಷ್ಟಿಸಿರುವ ಮಾತಲ್ಲ. ನೀವೇ ಬೇಕಾದ್ರೆ ಮೈಕ್ ಇಟ್ಕೊಂಡು ಅಲ್ಲಿ ಬಂದಿರುವ ಪ್ರವಾಸಿಗರು ಅವ್ರನ್ನೇ ಹೋಗಿ ಕೇಳಿ, ನೀವೇ ಹೋಗಿ ಕೇಳಿ ಏನೇನಾಯಿತು, ಏನೇನು ಮಾಡಿದ್ದಾರೆ ಅಂತ. ಹಾಗಾಗಿ ಅವರ ಪಕ್ಷದ ಇದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳಿದ್ದಾರೆ, ಮತ್ತು ಆಲ್ ಪಾರ್ಟಿ ಮೀಟಿಂಗಲ್ಲಿ ಹೇಳಿದ್ದಾರೆ, ವಿ ಹ್ಯಾವ್ ಫೇಲ್ಡ್ ಇನ್ ಇಂಟೆಲಿಜೆನ್ಸ್.
ಹಾಗಾಗಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ನಾವು ಕೇಳ್ಕೊತೀವಿ. ರೈಟ್. ದಿಲೀಪ್ ಅವರೇ, ಈ 3 ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ಹೆಣ ಇಟ್ಕೊಂಡು ರಾಜಕೀಯ ಮಾಡೋದು, ಏರ್ಲೈನ್ಸ್ನ ಲಾಬಿ, ಫೇಲ್ಡ್ ಇನ್ ಇಂಟೆಲಿಜೆನ್ಸ್. ನೋಡಿ, ಇದನ್ನು ಕ್ಲಿಯರಾಗಿ ಮಾನ್ಯ ಗೃಹ ಸಚಿವರು ನಿಮಗೆ ಕ್ಲಿಯರಾಗಿ ಹೇಳಿದ್ದಾರೆ, ಮೀಡಿಯಾ ಕುರಿತು ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಇಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಫಸ್ಟಿಂದಲೇ ಇತ್ತು. ಯಾವಾಗ ರಾಣನನ್ನು ಅಮೇರಿಕದಿಂದ ಭಾರತ ಕರ್ಕೊಂಬರ್ತೀವೋ ಭಾರತದ ಇಂಟೆಲಿಜೆನ್ಸು ಹೇಳಿತ್ತು ಮತ್ತು ಅಮೇರಿಕದ ಇಂಟೆಲಿಜೆನ್ಸ್ ಹೇಳಿತ್ತು, ಭಾಳ ನೀವು ಹುಷಾರಾಗಿರಬೇಕು, ಇದು ತುಂಬ ನಿಮ್ಗೆ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ. ಸೊ ನಾವು ಅಲ್ಲಿ ನಡೆದಿರ್ತಕ್ಕಂಥ ಜಾಗವನ್ನು ನೋಡಬೇಕಾಗತ್ತೆ ಮೇಡಮ್. ಓಕೆ, ಅಲ್ಲಿ ಭದ್ರತಾ ಸಿಬ್ಬಂದಿ ಇರಲಿಲ್ಲ, ಅದೆಲ್ಲ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅದು ನಡೆದಿರ್ತಕ್ಕಂಥ ಜಾಗ ತುಂಬ ಕಾಡು ಪ್ರದೇಶ ಇರ್ತಕ್ಕಂಥದ್ದು, ತುಂಬ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ನಡ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ, ಕುದುರೆಗಳ ಮುಖಾಂತರ ಹೋಗಬೇಕು, ಕೆಲವರು ಹೊತ್ಕೊಂಡು ಹೋಗ್ತಾರೆ, ಈ ಥರ ಪರಿಸ್ಥಿತಿ. ಆದರೆ ಇವಾಗ ಇವ್ರಿಗೆ ಇಂಟೆಲಿಜೆನ್ಸ್ ಆದಾಗ ನಿನ್ನೆ ನಮ್ಮ ಒಂದು ನಿವೃತ್ತ ಸೈನಿಕರು ಹೇಳ್ತಾ ಇದ್ರು, ಒಂದು ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಸೊ ಇವರು ಬಾರ್ಡರ್ನಲ್ಲಿ ತುಂಬ ಹೈ ಅಲರ್ಟ್ ಆದರು, ಬಾರ್ಡರ್ ಕಡೆ ತುಂಬ ಗಮನ ಕೊಟ್ಟರು, ಆದರೆ ಇಲ್ಲಿ ಕೊಡ್ಲಿಕ್ಕಾಗಿಲ್ಲ. ಇದು ಒಂದು ಸಮಸ್ಯೆ ಆಗಿದೆ. ಬಟ್ ನಾವು ಈ ವಿಚಾರದಲ್ಲಿ ಭದ್ರತೆ ಲೋಪ ಆಗಿದೆ ಅಂತೇಳಿ ನಾವು ಸೈನಿಕರ ಮೇಲೆ ತೆಗೆದುಕೊಂಡೋಗಿ ನಾವು ಇವತ್ತು ಹಾಕೋದಲ್ಲ. ಸೈನಿಕರು ಯಾವತ್ತೂ ಹಾಕ್ಲಿ, ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಅದನ್ನ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಮಾಡೋದು ನೀವು ಹೇಳ್ಬೇಕೇನಂದ್ರೆ ಹೌದು ತಪ್ಪಾಗಿದೆ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಭದ್ರತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ದು ನಿಮಗೆ ಬಾರ್ಡರ್ ನಲ್ಲಿ ನಿಮಗೆ ಸಮಸ್ಯೆ ಕೊಡಬಹುದು ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು. ಸೊ ಆ ಬಾರ್ಡರ್ ಕಡೆ ಅಲ್ಲಿ ಅಲರ್ಟ್ ಆದ್ರು, ಈ ಕಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದ ಮಾನ್ಯ ಗೃಹ ಸಚಿವರೇ ಸಹ ಹೇಳಿದ್ದಾರೆ. ಮತ್ತೆ ಇನ್ನೂ ಒಂದು ಹೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ಸ್ನೇಹಿತರು, ಮುಂಬೈ ಅಟ್ಯಾಕ್ ಆದಾಗ ನಮ್ಮ ಮನಮೋಹನ್ ಸಿಂಗ್ ಅವರು ಬಂದು ಕುರಿತು ಮಾತಾಡಿದ್ರು. ನೋಡಿ ಮೇಡಮ್, ಯಾವತ್ತೇ ಆಗಲಿ ಯಾವುದೇ ಪ್ರಧಾನಿಗಳಾಗಲಿ ರಾಜತಾಂತ್ರಿಕವಾಗಲಿ ಅಥವಾ ಯುದ್ಧ ತಾಂತ್ರಿಕವಾಗಿ ತೆಗೆದುಕೊಳ್ತಕ್ಕಂಥ ಸ್ಟೆಪ್ಗಳನ್ನ ಬಂದು ಮೀಡಿಯಾ ಮುಂದೆ ಮಾತಾಡ್ಲಿಕ್ಕೆ ಆಗಲ್ಲ. ಯಾಕೆಂತ ಅದು ಅಲರ್ಟ್ ಆಗ್ತಾರೆ. ಮತ್ತೆ ಪ್ರಧಾನಮಂತ್ರಿಗಳು ಹೋಗಿ ಬಿಹಾರದಲ್ಲಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಪ್ರಧಾನಮಂತ್ರಿಗಳು ಸರ್ವಪಕ್ಷ ಸಭೆಯನ್ನು ಕರೆದಿರ್ತಕ್ಕಂಥ ಗೃಹ ಸಚಿವ ರಾಜನಾಥ್ ಸಿಂಗ್ ಎಲ್ಲ ಕರೆದು ಅವರಲ್ಲಿ ಇರಬೇಕಾದ್ರೆ ಹೋಗಿ ಅಲ್ಲಿಗೆ ಅವರು ಭಾರತವನ್ನು ಕುರಿತು ಮಾತಾಡಿಲ್ಲ, ಇಡೀ ವಿಶ್ವವನ್ನು ಕುರಿತು ಮಾಡಿದ್ದಾರೆ. ಐ ಸೇ ಟು ದ ಹೋಲ್ ವರ್ಲ್ಡ್ ಐ ವೋಂಟ್ ಲೀವ್ ಎನಿ ಒನ್ ಆಫ್ ದ ಟೆರರಿಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳ್ತಾರೆ ಅವರು. ಸೊ ಇದು ಒಂದು ಮಾಹಿತಿಯನ್ನು ಈ ರೀತಿ ಹೇಳ್ತಕ್ಕಂಥ ತಾಕತ್ತು ಬಂದಿರತಕ್ಕಂಥದ್ದು ಮೊಟ್ಟ ಮೊದಲು ನಮ್ಮ ಪ್ರಧಾನಿಗೆ. ಈ ಒಂದು ಹೇಳಿಕೆಯನ್ನ ಪೂರ್ವದಲ್ಲಿ ಯಾವ ಪ್ರಧಾನಿಯೂ ಸಹ ಹೇಳಿಲ್ಲ. ಈ ಟೆರರ್ ಅಟ್ಯಾಕ್ ವಿಚಾರವಾಗಿ ನಾನು ಯಾವನ್ನೂ ಬಿಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ. ಇದೇ ಮನಮೋಹನ್ ಸಿಂಗ್ ಅವರು ಒಪ್ಕೊಂತಾರೆ, ಅಮೆರಿಕದ ಪ್ರೆಷರ್ ಇತ್ತು, ನನಗೆ ಅಣುಬಾಂಬ್ ವಿಚಾರಕ್ಕೆ, ಅಣು ಒಪ್ಪಂದದ ವಿಚಾರಕ್ಕೆ ಪ್ರೆಷರ್ ಇತ್ತು, ಅದಕ್ಕೋಸ್ಕರ ನಾನು ಏನೂ ಸ್ಟೆಪ್ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತೇಳಿ ಅವರು ಪ್ರಧಾನಮಂತ್ರಿಯಿಂದ ಕೆಳಗಡೆ ಇಳಿದಾದ್ಮೇಲೆ ಅದನ್ನು ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಸೊ ಇವೆಲ್ಲ ಚರ್ಚೆ ಆಗಬೇಕಾಗುತ್ತೆ. ಮತ್ತೆ ಇದೇ ತುಂಬ ಘಟನೆಗಳು ಆದಾಗ ಏನೇ ಸ್ಟೆಪ್ ತೆಗೆದುಕೊಂಡಿತ್ತು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ, ನೋಡಿದ್ದೀವಿ. ಯಾವಾಗಲೂ ಸಹ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ, ಬಾರ್ಡರ್ನಲ್ಲಿ ನಮ್ಮ ಸೈನಿಕರು ಬಂದು ಹೊಡೆದ್ರು, ಇಷ್ಟೇ ಆಗ್ತಿತ್ತು. ಅಲ್ಲಿಂದ ದೇಹಗಳು ಬರ್ತಾ ಇದ್ದವು, ರಿಟರ್ನ್ ಅಟ್ಯಾಕ್ ಯಾವೂ ಆಗಿಲ್ಲ. ಈ ರೀತಿ ಘಟನೆಗಳು ಕಾಂಗ್ರೆಸ್ನ ಸುಮಾರು ನಿಮ್ಗೆ ಅವಾಗ ಅಂಕಿಅಂಶಗಳ ಪ್ರಕಾರ ಹೇಳಿದೆ ಸುಮಾರು 2200 ಸಾವುಗಳಾಗಿದೆ 2014ರಿಂದ 2014ರವರೆಗೂ. ಏನೇ ರಿಯಾಕ್ಷನ್ ಕೊಟ್ಟಿಲ್ಲ. ದೇರ್ ಇಸ್ ಅ ರಿಯಾಕ್ಷನ್. ಪುಲ್ವಾಮಾ ಅಂಡ್ ಉರಿ ಅಟ್ಯಾಕಿಗೆ ರಿಯಾಕ್ಷನ್ ನಾವು ಕೊಟ್ಟಿದ್ದೀವಿ. ಸೊ ಇವತ್ತು ಸಹ ರಿಯಾಕ್ಷನ್ ಕೊಡ್ತೀವಿ. ಮತ್ತು ಇನ್ನೊಂದು ಯುದ್ಧದ ವಿಚಾರ ಹೇಳ್ತಾ ಇದ್ರು. ನೋಡಿ, ನಾವು ಯಾವತ್ತೇ ಆಗಲಿ ಯುದ್ಧ ಒಂದೇ ಇದಕ್ಕೆಲ್ಲ ಪರಿಹಾರ ಅಲ್ಲ. ನೀವು ಉಕ್ರೇನ್ ರಷ್ಯಾದ ಮೇಲೆ ಯುದ್ಧ ಮಾಡ್ತದೆ, ಸೊ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತದೆ. ರಷ್ಯಾಗೆ ಹೋಲಿಸ್ಕೊಂಡ್ರೆ ಉಕ್ರೇನ್ ಏನೂ ಅಲ್ಲ. ಆದರೆ ಇವತ್ತು ರಷ್ಯಾದ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನಾವು ಉರುಪಿನಿಂದ ನಮ್ಮ ದೇಶದಲ್ಲಿ ಹೇಳಬೇಕು, ನಾವು ಹೊಡೆದಾಕ್ಬಿಡೋಣ ಪಾಕಿಸ್ತಾನ ಸಣ್ಣ ದೇಶ, ಭಾರತ ದೊಡ್ಡ ದೇಶ, ನಾವು ಸುಟ್ಟಾಕ್ಬಿಡೋಣ ಅಂತ ಹೇಳ್ಬೋದು. ಬಟ್ ಅದರ ಆಫ್ಟರ್ ಎಫೆಕ್ಟ್ ಏನು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇವತ್ತು ರಾಜತಾಂತ್ರಿಕವಾಗಿ ಏನೇನು ತಗೊಂಡಿದ್ದೇವೆ ಹೆಜ್ಜೆ, ಸಿಂಧೂ ನದಿ ನೀರನ್ನು ಸುಮಾರು 90% ಪಾಕಿಸ್ತಾನಿಗಳು ಬೆಳೆಸ್ತಾರೆ. ನಾವು ಇದನ್ನೇನು ರಾಜತಾಂತ್ರಿಕವಾಗಿ ಸ್ಟಾಪ್ ಮಾಡಿದ್ರೆ ಪಾಕಿಸ್ತಾನ ನಡುಗೋಗುತ್ತೆ. ಪಾಕಿಸ್ತಾನವನ್ನು ಮಟ್ಟ ಹಾಕ್ಲಿಕ್ಕೆ ಅದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪ್ರಜೆಗಳನ್ನ ಓಡಿಸಿದ್ದಾರೆ, ವೀಸಾವನ್ನು ರದ್ದು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಭಯೋತ್ಪಾದಕರು, ನಾಟ್ ಪಾಕಿಸ್ತಾನ ಸೈನಿಕರಲ್ಲ ನಮ್ಮ ಟಾರ್ಗೆಟ್. ಇವಾಗ ಇರ್ತಕ್ಕಂಥದ್ದು ಪಾಕಿಸ್ತಾನದ ಇರ್ತಕ್ಕಂಥ ಭಯೋತ್ಪಾದಕರ ತಾಣಗಳ ಮೇಲೆ ಅಟ್ಯಾಕ್ ಮಾಡಬೇಕು. ನಾವು ಅದನ್ನ ಯಾವ್ಯಾವ ರೀತಿ ಮಾಡಬೇಕು, ಯಾವ್ಯಾವ ದೇಶಗಳದೊಂದು ತೆಗೆದುಕೊಬೇಕು. ಇವತ್ತು ನೋಡಿ, ಭದ್ರತಾ ಮಂಡಳಿನಲ್ಲಿ ನಮ್ಮ ವಿಶ್ವಸಂಸ್ಥೆ ಭದ್ರತಾ ಮಂಡಳಿನಲ್ಲಿ ಒಕ್ಕೊರಲಿನಿಂದ ಭಾರತದ ಪರವಾಗಿದ್ದೀವಿ ಅಂತ ಹೇಳಿದ್ದಾರೆ. ಈವನ್ ಚೈನೂ ಸಹ ಹೇಳಿದೆ. ಚೈನಾ ಯಾವಾಗ, ಬಟ್ ನಂಗೆ ಟ್ರಂಪ್ ಸ್ಟೇಟ್ಮೆಂಟ್ ಸ್ವಲ್ಪ ಕನ್ಫ್ಯೂಸಿಂಗ್. ಟ್ರಂಪ್ ಏನಂತಂದ್ರೆ ನೋಡಿ, ಟ್ರಂಪ್ ಮೊದಲು ಏನಂತ ಹೇಳಿದ್ರು ಅಂತಂದ್ರೆ, ಟ್ರಂಪ್ ಭಾರತದ ಪರವಾಗಿ ಸಂಪೂರ್ಣವಾಗಿ ಇದ್ದೀವಿ, ಭಯೋತ್ಪಾದಕತೆನ ನಾವು ಕಿತ್ತಾಕ್ಬೇಕು ಅಂತ ಇದ್ದೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅವರಿರ್ತಕ್ಕಂಥ ವಿದೇಶಾಂಗ ಸಚಿವರು ಸಹ ಹೇಳ್ತಾರೆ, ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಧ್ಯಕ್ಷನೂ ಸಹ ಹೇಳ್ತಾರೆ. ಇವತ್ತು ಬಂದಾಗ ಇವರು ಅಂದ್ರೆ
ಭಾರತ ಮತ್ತೆ ಪಾಕಿಸ್ತಾನದ ಈ ಒಂದು ಇವರ ಸಂಘರ್ಷ ಸುಮಾರು ದಶಕಗಳಿಂದ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಹಂಗಂತ ಹೇಳಿದ ಮಾತ್ರಕ್ಕೆ ಅದು ಭಾರತದ ವಿರುದ್ಧ ಅಂತ ಅಲ್ಲ, ನಾವು ಡಿಸೈಡ್ ಆಗಬಾರ್ದು. ಮತ್ತೆ ಕಾಶ್ಮೀರದ ಜನರು ಸಹ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಕಾಶ್ಮೀರ ಜನತೆಗೆ ಅನಿಸಿದೆ 370 ಹ್ಯಾಕ್ ಕಿತ್ತಾಕಿದ ಮೇಲೆ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ, ನಾವು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದೀವಿ, ಮತ್ತೆ ಅಲ್ಲಿಂದ ಬರ್ತಕ್ಕಂಥ ಟೂರಿಸ್ಟ್ಗಳಿಂದ ನಮಗೆ ಲಾಭ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ನಮ್ಮ ಸಹವಕ್ತರು ನಮಗೆ ಸ್ನೇಹಿತರು ಹೇಳ್ತಾ ಇದ್ರು, ಸಂತೋಷ್ ಲಾಡ್ ಅವ್ರ ವಿಚಾರ ಹೇಳ್ತಾ ಇದ್ರು, ಆರ್ಮಿ ತಿಮ್ಮಾಪುರ್ ಅವರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿದ್ದಾರೆ. ಅಂದ್ರೆ ನೀವು ನೋಡಿ, ಯಾಕೆ ಕಾಂಗ್ರೆಸ್ ಯಾವಾಗಲೂ ಸಹ ಪೂರ್ವಾಗ್ರಹ ಪೀಡಿತರಾಗ್ಬಿಡ್ತಾರೆ. ಇದೇ ಸಂತೋಷ್ ಲಾಡ್ ಅವ್ರು ಹೇಳ್ತಾರೆ ಹಿಂದೂಗಳನ್ನ ಹುಡುಕಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆರ್ಮಿ ತಿಮ್ಮಾಪುರ್ ಅವರು ನೇರವಾಗಿ ಹೇಳಿದ್ದಾರೆ, ದಾಳಿ ವೇಳೆ ಧರ್ಮ ನೋಡಿ ಶೂಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ದಾರೆ. ಇವ್ರು ಯಾಕೆ ಸ್ವಾಮಿ ಭಯೋತ್ಪಾದಕರು ಮನಸ್ಸಲ್ಲಿ ಏನೈತೆ ಅಂತ ಹೇಳಿ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ ಅದ್ರ ಬಗ್ಗೆ? ಧರ್ಮ ನೋಡಿ ದಾಳಿ ಮಾಡೋಕ್ಕಾಗುತ್ತಾ ದಾಳಿ ವೇಳೆ ಭಯೋತ್ಪಾದಕರು ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಇದನ್ನ ಕಾಂಗ್ರೆಸ್ ಯಾಕೆ ಯಾವಾಗಲೂ ಭಯೋತ್ಪಾದಕರ ಮನಸ್ಸಲ್ಲೇ ಇರೋದನ್ನ ಯೋಚನೆ ಮಾಡ್ತಾರೆ? ಇದು ಒಂದು ನೋಡಿ ಮೇಡಮ್, ಇದು ನೇರವಾಗಿ ಗೊತ್ತಾಗ್ತಾ ಇದೆ. ಹಿಂದೂಗಳಿಗೆ ಇರ್ತಕ್ಕಂಥದ್ದು ಭಾರತ ಮಾತ್ರ, ಬೇರೆದಿಲ್ಲ. ಹಿಂದೂಗಳಿಗೆ ಇದು ಆಗಿರ್ತಕ್ಕಂಥದ್ದು ಹಿಂದೂ ಅಟ್ಯಾಕ್, ಇಟ್ಸ್ ಅನ್ ಹಿಂದೂ ಅಟ್ಯಾಕ್, ಇಟ್ಸ್ ನಾಟ್ ಅನ್ ಟೆರರ್ ಅಟ್ಯಾಕ್. ಯಾವಾಗಲೂ ಟೆರರ್ ಅಟ್ಯಾಕ್ ಟೆರರ್ ಅಟ್ಯಾಕ್ ಆಗ್ತಿದ್ ಯಾವಾಗಲೂ ಸಹ ಅಲ್ಲಿ ಯಾವುದೇ ರೀತಿ ಧರ್ಮದ ಮೇಲೆ ಚರ್ಚೆ ಆಗ್ತಿರ್ಲಿಲ್ಲ, ಧರ್ಮದ ವಿಚಾರವನ್ನು ಐಡೆಂಟಿಫೈ ಮಾಡ್ತಿರ್ಲಿಲ್ಲ. ಇದು ಆಗಿರ್ತಕ್ಕಂಥ ಧರ್ಮದ ಐಡೆಂಟಿಫಿಕೇಶನ್ ಆಗಿದೆ. ಇದು ಭಾರತದ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್, ಹಿಂದೂಸ್ತಾನದ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್. ಅದು ಧರ್ಮ ನೋಡ್ ಮಾಡಿದಾರ ಏನ್ ಮಾಡಿದಾರ ನನ್ಗೆ ಗೊತ್ತಿಲ್ಲ, ನಾವು ಕೇಳಿಲ್ಲ ನೋಡಿಲ್ಲ. ಆದರೆ ಐ ವಾಂಟ್ ಬೆಂಗಳೂರಿನ ಭರತ್ ಅವರ ಪತ್ನಿ ಒಬ್ಬರು ಒಂದು ಸುಜಾತ ಅವರು ಸಂದರ್ಶನ ಕೊಡಬೇಕಾದ್ರೆ ಹಂಗಾಗಿಲ್ಲ ಅಂತಂದ್ರು. ಹಂಗಾಗಿಲ್ಲ ಅಂತ ಅವ್ರು ಹೇಳಿದ್ರು. ಅದನ್ನ ನೋಡ್ಕೊಂಡು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಮಾತಾಡಿರೋದ್ರ ಹೊರತು ಅವ್ರೇನು ಪೂರ್ವಾಗ ಪೀಡಿತರಾಗಿ ಅದಾಗಿದೆ ಇದಾಗಿದೆ ಅಂತ ಏನೂ ಹೇಳಿಲ್ಲ. ಅವ್ರು ಏನು ಸಂದರ್ಶನ ಕೊಟ್ಟಿದ್ದೋ ಅವ್ರ ಬಾಯಲ್ಲಿ ಏನು ಕೇಳಿದ್ರು ಅವ್ರನ್ನ ಹೋಗಿ ಮಾತಾಡಿಸ್ದಾಗ ಇವೆಲ್ಲ ನಡೀತು ಸರ್ ಅಂತ ಅವ್ರದ್ದು ಏನೋ ಇನ್ಪುಟ್ ಕೊಟ್ಟರು. ಅವರು ಯಾರೋ ನಮ್ಮ ಭರತ್ ಅವರ ಮಾತಾಡಿದ್ದಾರೆ. ಒಂದ್ ನಿಮಿಷ ಅಲ್ಲ, ಪೂರ್ವಾಗ ಪೀಡಿತರಾಗಿ ಅವ್ರು ಏನ್ ಮಾತಾಡಿದ್ದಾರೆ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು, ಅವ್ರು ಏನ್ ಹೇಳಿದ್ರು ಅದು ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ದಾರೆ. ಬೇಕಾದ್ರೆ ನೀವು ಚೆಕ್ ಮಾಡಿ, ಇವಾಗಲೂ ಇದೆ ಮೀಡಿಯಾ ಆನ್ಲೈನ್ ಅಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಇದೆ. ಒಂದು ವಾಹಿನಿಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಅವ್ರು ಹೇಳಿದ್ದಾರೆ ಹಿಂಗಾಗಿಲ್ಲ ಅಂತ. ಸೊ ಅದನ್ನ ಇಟ್ಕೊಂಡು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಮಾತಾಡಿದ್ರು. ಒಟ್ಟಿನಲ್ಲಿ ಅವರು ಹಿಂದೂನೋ ಮುಸ್ಲಿಂ ಅವ್ರು ಕೇಳಿದಾರೆ ಪ್ರಶ್ನೆಗೆ ಅವ್ರು ಆ ಥರ ಉತ್ತರ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಹೇಳಿದ್ದಾರೆ ಹೊರತು ಅವ್ರೇನು ಪೂರ್ವಾಗ್ರಹ ಪೀಡಿತರಾಗಿ ಏನು ಮಾತಾಡಿಲ್ಲ. ರಾಜಕೀಯ ಮಾಡಕ್ಕೆ ನಾವು ಬಂದಿಲ್ಲ, ರಾಜಕೀಯ ಮಾಡಕ್ ಬಂದಿಲ್ಲ, ನಾವು ರಾಜಕೀಯ ಮಾಡಕ್ ಬಂದಿಲ್ಲ. 11 ವರ್ಷದಿಂದ ವಿಚಾರ ಮಾತಾಡಿ. ನಾವು ರಾಬರ್ಟ್ ಸಂತೋಷ್ ಲಾಡ್ ಅವ್ರದ್ದು ನೀವು ಹೇಳ್ತಿದ್ದೀರಿ, ಯಾರ್ದು ನೋಡ್ಕೊಂಡು ಹೇಳಿದ್ರು ಸುಜಾತ ಅವ್ರದ್ದು ಅಂತ ಹೇಳ್ತೀವಿ. ರಾಬರ್ಟ್ ವಾದ್ರಾ ಸ್ಟೇಟ್ಮೆಂಟ್ ನಾವು ಖಂಡಿಸ್ತೀವಿ ಕಣ್ರಿ, ನಾವು ಖಂಡಿಸ್ತೀವಿ. ನಾವು ಖಂಡಿಸ್ತೀವಿ. ನಿಮ್ಮ ಪಕ್ಷದ ನರೇಂದ್ರ ಮೋದಿ ತವರು ಒಂದ್ ನಿಮಿಷ ಕೇಳಿ ಇರೋ ವಿಷಯ ಸ್ವಲ್ಪ ವಾಸ್ತವ ಕೇಳಿ, ಸ್ವಲ್ಪ ಕೇಳಿ, ಗ್ರೌಂಡ್ ರಿಯಾಲಿಟಿ ನೋಡಿ. ಸ್ವಲ್ಪ AC ರೂಮಲ್ಲಿ ಕುತ್ಕೊಂಡಲ್ಲ ಆಡಳಿತ ಮಾಡೋದು, ಕೆಳಗಡೆ ಏನ್ ನಡೀತಾ ಇದೆ ಕೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳ್ಕೊಡಕ್ ಬರಬೇಡಿ. ಹೇಳ್ಕೊಡಕ್ ಬರ್ತಿರೋದು 11 ವರ್ಷದಿಂದ ಏನ್ ಮಾಡಿದಾರೆ ಅಂತ. ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಇದೇ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ರಿಸೆಷನ್ ಯಾವ ಮಟ್ಟಕ್ಕೆ ತಡೆದಿದ್ದಾರೆ ಅಂತ ಗೊತ್ತು. ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ರಿಸೆಷನ್ ಯಾವ ಮಟ್ಟಕ್ಕೆ ತಡೆದಿದ್ದಾರೆ ಅಂತ ಗೊತ್ತು. ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ಗೆ ದಮ್ಮು ತಾಕತ್ತು ಇಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ಕೆ. ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ಗೆ ಒಂದು ದಮ್ಮು ತಾಕತ್ತಿಲ್ಲ. 90,000 ಆಗಿರೋ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಮೇಲೆ. ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ಗೆ ದಮ್ಮು ತಾಕತ್ತು ಇಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ಕೆ. ದಮ್ಮು ತಾಕತ್ತು ಇಲ್ಲ ಪ್ರೆಸ್ ಕಾನ್ಫರೆನ್ಸ್ ಅದ್ರ ಬಗ್ಗೆ ಮಾತಾಡ್ರಿ. ಇಷ್ಟೊಂದು ಚೆನ್ನಾಗಿ ಚಾಲೆಂಜಸ್ ಮಾಡೋ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೇಳಬೇಕಾಗ್ತಾ ಇದೆ ನಾವು. ಕಾಂಗ್ರೆಸ್ ಪಕ್ಷ ವಕ್ತಾರನ್ನ, ಕಾಂಗ್ರೆಸ್ ಪಕ್ಷ ಬಂದು 60 ವರ್ಷ ಈ ದೇಶದಲ್ಲಿ ಚುಕ್ಕಾಣಿ ಹಿಡಿದಿತ್ತು ಅಧಿಕಾರನ. 370 ಆ್ಯಕ್ಟ್ನ ರದ್ದು ಮಾಡೋಂಥ ಶಕ್ತಿ, ದಮ್ಮು, ತಾಕತ್ತು ಕಾಂಗ್ರೆಸ್ ಕಿತ್ತ ಮಾಡ್ತಾ ಇದ್ರಾ? ಆ ಎಬಿಲಿಟಿ ಇವ್ರಿಗಿತ್ತ? ಇವತ್ತು 370 ಆ್ಯಕ್ಟ್ ಅನ್ನೋದು ಒಂದು ರಾಜ್ಯನೇ ಮುಕ್ತ ಮಾಡಿದೆ. ಇವತ್ತು ಫ್ರೀಡಮ್ ಕೊಟ್ಟಿದೆ, ಇವತ್ತು ಫ್ರೀಡಮ್ ಆಗಿದ್ದಾರೆ. ಇವತ್ತು ಇವ್ರು ಹೇಳ್ತಾ ಇದ್ರಲ್ಲ, ನಾನು ಖುದ್ದ 5 ದಿವಸ ಜಮ್ಮು ಕಾಶ್ಮೀರನ 200 ಕಿಲೋಮೀಟರ್ ಸುತ್ತಾಡಿದ್ದೀನಿ. ಇವ್ರು ಹೇಳ್ತಾರೆ ಮಾಹಿತಿಗೂ ಅಲ್ಲಿ ಇರೋಂಥ ವಾಸ್ತವಿಕತೆಗೂ ರಿಯಾಲಿಟಿ ಇದೆ. ಬೇಕಾದ್ರೆ ನಾನು ಕೆಲವು ಫೋಟೋಗಳಿದ್ದಾವೆ, ಎಂಥದ್ದು ಜಾಗದಲ್ಲಿ ಹೋಗಿದ್ದೀನಿ, ಏನೇನು ಮಾಡಿದ್ದೀವಿ, ಅಲ್ಲಿ ಹಿಂದೂ ಧರ್ಮದ ಪೂಜೆಗಳು ಮಾಡಿದ್ದೀವಿ, ಎಷ್ಟು ಶಾಂತಿಮಯ ಮಾಡ್ಕೊಂಬಂದೀವಿ ಅಂತ ನನ್ನಂಥ ಫುಟೇಜ್ ದಯವಿಟ್ಟು ನೀವು ಹಾಕಿದ್ರೆ ತೋರಿಸಿ ಜನಕ್ಕೆ ಗೊತ್ತಾಗುತ್ತೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೋಗಿ 10 ಜನ ನಾಗೋ ಸಾಧುಗಳ ಜೊತೆ ಕುತ್ಕೊಂಡು ಶಿವರಾತ್ರಿದೊಂದು ಅಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಅಂತಂದ್ರೆ, ಇವತ್ತು ಮೋದಿಜಿಯವ್ರು ಕೊಟ್ಟಿರೋ ಸ್ವತಂತ್ರ ಇವತ್ತು ಜಮ್ಮು ಕಾಶ್ಮೀರ ನಂಬಿದ್ರು. ನಾಗೇಂದ್ರ ಅವರೇ, ಅವ್ರು ಕೊಟ್ಟಿರುವಂತಹ ಆ ಒಂದು ಭರವಸೆಯನ್ನೇ ನಂಬಿ ದಾಳಿಗೆ ಬಲಿಯಾಗಿದ್ದಾರೆ ಅಂದ್ರೆ ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ.
ಊರ್ ಕಡೆ ಏನೊಂದು ಸಣ್ಣ ಫಂಕ್ಷನ್ ಆದ್ರೂ ಸಾಕು ಬೀಡ್ ಪೊಲೀಸ್ ಇರ್ತಾರೆ. ಪಹಲ್ಗಾಮ್ ಮೇಡಮ್, ಆ ಅನ್ನುವಂಥ ವಿಚಾರ ಪಹಲ್ಗಾಮಲ್ಲಿ ಅಂತಹ ಒಂದು ಟೂರಿಸ್ಟ್ ಪ್ಲೇಸು 1200ರಿಂದ ಒಂದು 2-3 ಸಾವಿರ ಜನ ಸೇರ್ತಾರೆ ಅನ್ನೋದ್ರೆ ಕಡೆ ಪಕ್ಷ ನೋಡಿ ಮೇಡಮ್, ಯಾವಾಗಲೂ ಅಷ್ಟೇ ಯಾವ ಥರ ಇಲ್ಲಿ ಭಯೋತ್ಪಾದಕರುಗಳು ಆಕ್ಟಿವಿಟೀಸ್ ಇತ್ತು ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಹಿಡಿದು ಬಿಜೆಪಿ ಗೌರ್ಮೆಂಟ್ ಇಂದ ನೋಡಿದ್ವಿ ನಾವು. ಅಲ್ಲಿ ಆಗ್ತಾ ಇದ್ದು ವಾರ್ಗಳೇನಿದ್ದು ಸೈನಿಕರ ಮೇಲೆ ಆಗ್ತಾ ಇತ್ತು. ಇದಾಗಿರೋದು ಖುದ್ದ ಹಿಂದೂಗಳ ಮೇಲೆ ಪ್ರತೀಕವಾಗಿ ಇವತ್ತು ಸಂತೋಷ್ ಲಾಡ್ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಶ್ಲಾಘನೀಯ, ಅವ್ರನ್ನ ಮೆಚ್ಚಬೇಕು. ನಮ್ಮ ರಾಜ್ಯದ ಜನ ದೇಶ ಜನ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಇಮಿಡಿಯೇಟ್ ಅವ್ರು ಆಕ್ಷನ್ ತಗೊಂಡು ಇವತ್ತು ರಾಜ್ಯದ ಜನ ಕರ್ಕೊಂಬಂದಿದ್ದಾರೆ. ಅದಕ್ಕೆ ನಾವು ಶ್ಲಾಘನೀಯ ಆ ವಿಚಾರದಲ್ಲಿ. ಆದರೆ ಯಾರ್ದೋ ಒಬ್ರು ಹೇಳಿಕೆ ತಗೊಂಬಂದು ಇಡೀ ಒಂದು ವ್ಯವಸ್ಥೆನೇ ಅವರು ಹಾಳು ಮಾಡ್ತಾ ಇದ್ದಾರಲ್ಲ, ಅದು ತಪ್ಪಲ್ವಾ? ಇವತ್ತು ಇವರೊಬ್ರು ಹೇಳಿಕೆ ತಗೊಂಡಲ್ಲ, ಇನ್ನ 27 ಜನ ಇದ್ದಾರೆ. ಅವ್ರ ಹೇಳಿಕೆ ತಗೊಂಬನ್ನಿ. ಖುದ್ದ ಮಗು ಹೇಳ್ತಾ ಇದೆಯಲ್ಲ, ಆ ಮಗುನೇ ಸ್ಟೇಟ್ಮೆಂಟ್ ಕೊಟ್ಟಿದ್ಯಲ್ಲ, ಆ ಮಗುಗಿನ ಸ್ಟೇಟ್ಮೆಂಟ್ ಬೇಕಾ ನಮಗೆ? ಆ ಒಂದು ವಿಚಾರ ಇವತ್ತು ನಾವು ಏನ್ ಹೇಳ್ತಿದ್ವಿ ಅಂದ್ರೆ, ಇವರು ಇವತ್ತು ಇಷ್ಟೊಂದು ಪಾಕಿಸ್ತಾನ ಬಗ್ಗೆ ಒಲವಿರಂತ ಇವರು ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರ್ ಪಂಡಿತ್ ಎಷ್ಟು ಜನ ಇದ್ರಲ್ಲಿ? ಇವತ್ತು ಕಾಶ್ಮೀರ್ ಪಂಡಿತ್ ಇವತ್ತು 10 ದೇವಸ್ಥಾನಗಳಿಲ್ಲ ಮೇಡಮ್. ಅಲ್ಲಿ 10 ದೇವಸ್ಥಾನಗಳು, ಹಿಂದೂ ಹೋಟೆಲ್ಗಳಿಲ್ಲ, ಅಲ್ಲಿ ಹಿಂದೂ ದೇವಸ್ಥಾನಗಳಿಲ್ಲ, ಹಿಂದೂ ಅಂಗಡಿಗಳಿಲ್ಲ, ಹಿಂದೂ ಹೋಟೆಲ್ಗಳಿಲ್ಲ. ಇವತ್ತು ಅಲ್ಲಿ ಕಾಶ್ಮೀರ್ ಪಂಡಿತರ ಕಾಣಿಸಲ್ಲ, ಓಡಿಸ್ಬಿಟ್ರಲ್ಲ. ಇವತ್ತು ಅಂತ ಪರಿಸ್ಥಿತಿ ಇದೆ ನೋಡಿ. ಇನ್ನೂ ಒಂದು ವಿಚಾರ ಹೇಳ್ಬೇಕಾದ್ರೆ, ಪಾಕಿಸ್ತಾನದಲ್ಲಿ 1947 ಅಲ್ಲಿ ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು 4580 ದೇವಸ್ಥಾನಗಳಿದ್ದು. ಇವತ್ತು ಪಾಕಿಸ್ತಾನ 2024 ಬರೀ 20 ದೇವಸ್ಥಾನಗಳಿದೆ. ಇದೇ ನಮ್ಮ ಭಾರತ ದೇಶದಲ್ಲಿ 1947ರಲ್ಲಿ 88 ಮಸೀದಿಗಳಿದ್ವು. ಇವತ್ತು 2024 6 ಲಕ್ಷ ಮಸೀದಿಗಳಾಗಿದ್ದಾವೆ. ಅಂದ್ರೆ ಯಾರಿಗೆ ರಸ್ತೆ ಜಾಸ್ತಿ ಇದೆ ಇಲ್ಲಿ? ಯಾರು ರಸ್ತೆ ಮಾಡ್ತಾ ಇದೀವಿ ನಾವಿಲ್ಲಿ? ಶಾಂತಿಯ ತೋಟ ಅಂತ ಹೇಳಿದ್ರೆ ಯಾರನ್ನ ಶಾಂತಿಯ ತೋಟ ಅಂತ ಹೇಳ್ಬೇಕಾದ್ರೆ ಯಾರು? ಇವತ್ತು ಜಮ್ಮು ಕಾಶ್ಮೀರನ ಇವತ್ತು ಮುಕ್ತ ಮಾಡಿ ಅಲ್ಲಿರೋ ಜನಕ್ಕೆ ಇವತ್ತು ನಿರ್ಭೀತವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಗ್ರೇಟ್ ಆಟ್ಸಪ್ ಇಲ್ಲ. ಸಣ್ಣ ವಿಚಾರಗಳನ್ನ ತಂದು ದೇಶದಲ್ಲಿ ದಿಕ್ ತಪ್ಪಿಸಿದ ಕಾಂಗ್ರೆಸ್ರು ಅವತ್ತಿಂದ ಇವತ್ತರೆಗೂ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾರೆ. ಇವರೆಲ್ಲ ಆಗಿರೋಂತ ಎಷ್ಟು ಹತ್ಯೆಗಳನ್ನ ಮುಚ್ಚಾಕಿದ್ದಾರೆ. ಕನಿಷ್ಠ ಪಕ್ಷ ಇದನ್ನು ಮುಚ್ಚಾಕ್ಬಿಡ್ತಾ ಇದ್ದಾರೆ ಇವ್ರು ಗೌರ್ಮೆಂಟ್ ಇದ್ದಿದ್ರೆ. ಮೇಡಮ್, ಏನಂದ್ರೆ ಭಾರತೀಯ ಜನತಾ ಪಾರ್ಟಿದು ಒಂದು ಸಮಸ್ಯೆ ಇದೆ. ಇವರು ಯಾವಾಗಲೂ ಇತಿಹಾಸನೇ ಕೆಣಕೋದು. ಈಗ ಇವ್ರಿಗೆ 10 ವರ್ಷ ಅಧಿಕಾರ ಚೆನ್ನಾಗಿ ಅನುಭವಿಸಿದ್ದಾರೆ. ಇವ್ರು ಏನು ಮಾಡೋಕ್ಕಾಗಿಲ್ಲ. ಇವರು ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಯಾವಾಗಲೂ ಹಿಂದಿನ ಸರ್ಕಾರಗಳನ್ನ ದುಷ್ಟರಲ್ಲಿ ಇವರು ನಿಸ್ಸಿಮರಿದ್ದಾರೆ. ಈಗ ಎಲ್ಲರಿಗೂ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇವ್ರದ್ದು ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಫೇಲ್ ಆಗಿದೆ. ಈ ಉಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ವಾಡ್ರಾ ಏನು ಮಾಡಿದ್ರು, ನೆಹರು ಅವ್ರು ಏನು ಮಾಡಿದ್ರು, ರಾಜೀವ್ ಗಾಂಧಿ ಏನು ಮಾಡಿದ್ರು, ಇದನ್ನೇ ಮಾಡ್ತಾರೆ ಹೊರತು ಇವರಿಗೆ 10 ವರ್ಷ ಭಾರಿ ಬಹುಮತ ಕೊಟ್ಟಿದ್ರು. ಇವ್ರು ಏನೇನು ಕಾನೂನು ಕಠಿಣ ಕ್ರಮಗಳನ್ನ ತಗೋಬೋದಿತ್ತು ಅದನ್ನೆಲ್ಲ ತಗೋಬೋದಿತ್ತು. ನೋಡಿ, ಇವ್ರು ಹೇಳ್ತಾರೆ ಈಗ ವಿಶ್ವಸಂಸ್ಥೆ ಕಾಯಂ ಸದಸ್ಯ ರಾಷ್ಟ್ರಗಳು ಏನಿದೆ 5, ಅದರಲ್ಲಿ ಅಮೆರಿಕ ಮತ್ತು ಚೈನಾ ನಾವು ನಂಬಂಗೇ ಇಲ್ಲ. ಯಾವುದೇ ಯುದ್ಧ ಮಾಡಬೇಕು ಅಂದರೆ ಯುದ್ಧ ಮಾಡೋದು ಬಹಳ ಸುಲಭ. ಅದರ ದುಷ್ಪರಿಣಾಮಗಳು ಹೆಂಗೆ ಬೀರುತ್ತೆ ಅಂದರೆ ಅದನ್ನು 100 ವರ್ಷಗಳ ಕಾಲವರೆಗೂ ಇರುತ್ತೆ. ಈಗ ಉದಾಹರಣೆ ನಾವು ನೋಡಿದ್ವಿ, ಹಿರೋಶಿಮಾ ನಾಗಸಾಕಿ ನೋಡಿದ್ವಿ. ಇವತ್ತು ನಾವು ಮತ್ತೆ ರೀಬಿಲ್ಡ್ ಮಾಡೋಕ್ಕಾಗೋದೇ ಇಲ್ಲ ಉಕ್ರೇನ್ನ. ನಾವೇನಂದರೆ ಯಾವಾಗ್ಲೂ ಒಂದೇ ಮಾನದಂಡ ಇಟ್ಕೋಬೇಕು. ರಾಜತಾಂತ್ರಿಕವಾಗಿ ಮಾತ್ರನೇ ಒಂದು ದೇಶನ ಅಣಿಯೋಕ್ಕೆ ಸಾಧ್ಯ. ಬಲಾಬಲ ತೋರ್ಸಕ್ಕೆ ಹೋದ್ರೆ ಈ ನ್ಯೂಕ್ಲಿಯರ್ ಬಾಂಬ್ಗಳು ಬರುತ್ತೆ. ಅಲ್ಲ, ಈಗ ರಾಜತಾಂತ್ರಿಕ ನಿಲುವು ನಿರ್ಧಾರಗಳನ್ನು ತಗೊಂಡಾಗ ಅದರಲ್ಲೂ ಕೂಡ ಟೀಕೆ ಬರ್ತಿದೆಯಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಸೊ ಹೌದು, ಸಿಂಧು ನದಿ ಒಪ್ಪಂದ ನೀವು ಬ್ರೇಕ್ ಮಾಡ್ತೀರಿ ಅಂದ್ರೆ ಇರಾನ್ ನೀರ್ನ ಎಲ್ಲಿಗೆ ಮೇಡಮ್? ಅದು ಬ್ರೇಕ್ ಮಾಡಕ್ ಆಗೋದೇ ಇಲ್ಲ. ತುಂಬಾ ಕಠಿಣವಾದ ಕೆಲಸ. ಇವ್ರು ಅಂದ್ಕೊಂಡಷ್ಟು ಹುಡುಗಾಟ ಅಲ್ಲ. ಒಂದು ನದಿ ನೀರನ್ನ ನೀವು ಏನಾದ್ರು ಒಪ್ಪಂದ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಮ್ಗೆ ಎಂಟೈರ್ ಒಂದು 5-6 ರಾಷ್ಟ್ರಗಳನ್ನ ನಿಮ್ಗೆ ವಿರೋಧ ಕಟ್ಕೋಬೇಕಾಗುತ್ತೆ. ಇವ್ರು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇವ್ರೇನಿರು ಇವ್ರ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇಲ್ಲ. ದಯವಿಟ್ಟು ನೀವು ಸುಮ್ಮನೆ ನೀವು ಮಾತಾಡ್ಬೇಕಾ? ನಾನು ಮಾತಾಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ರಾಜತಾಂತ್ರಿಕವಾಗಿ ಬಗ್ಗು ಬಡೀರಿ. ನೀವು ದೇಶದಲ್ಲಿರೋ ಎಲ್ಲಾ ಪಕ್ಷಗಳನ್ನ ನೀವು ಅದು ಸೂತ್ರ. ಅದ್ರ ಜೊತೆಗೆ ನಿಮ್ಗೆ ನಮ್ಮ ಬಾರ್ಡರ್ ಏನಿದೆಯಲ್ಲ, ಆ ಬಾರ್ಡರ್ ನೀವು ಸೆಕ್ಯೂರಿಟಿ ಟೈಟ್ ಮಾಡ್ರಿ. ನಿಮ್ಮ ಹತ್ರ ಎಷ್ಟು ಸೋರ್ಸ್ ಇದೆ. ಇವತ್ತು ಎಷ್ಟು GST ಬಂದಾಗಿಂದ ಇವ್ರಿಗೆ ಎಷ್ಟು ಫಂಡ್ ಕಲೆಕ್ಟ್ ಆಗಿದೆ ಗೊತ್ತಾ? ಇವರು ಮೋಜು ಮಸ್ತಿ ಮಾಡಕ್ಕೆ ದೇಶ ವಿದೇಶಗಳನ್ನ ಸುತ್ತಾಡಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಹೌದು, ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಇವ್ರ ಎಲ್ಲ ಆಸ್ತಿಗಳು ಡಬಲ್ ತ್ರಿಬಲ್ ಆಗಿದೆ. ಅಂದಾನಿ ಅಬಾನಿ ಆಸ್ತಿಗಳೆಲ್ಲ ಗಗನಕ್ಕೇರಿಬಿಟ್ಟಿದೆ. ಬಡವರು ಇನ್ನೂ ಹಾಗೆ ಇದ್ದಾರೆ. ಕಾಶ್ಮೀರದಲ್ಲಿ ಇವ್ರೇನ್ ಅಂದ್ಕೊಂಡಿದ್ರಲ್ಲ, ಈಗ ಅಲ್ಲಿನ ಸರ್ಕಾರ ಕಿತ್ತಾಕ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ, ಇದೇನ ಇವ್ರು ಮಾಡಿರೋ ಸಾಧನೆ? ನಾಚಿಕೆ ಆಗ್ಬೇಕು. ಯಾರಿದ್ದಾರೆ ಗೃಹ ಮಂತ್ರಿಗಳು, ಅಮಿತ್ ಶಾ ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ಅವ್ರ ಅಧೀನದಲ್ಲಿ ಬರೋದು ಇಂಟೆಲಿಜೆನ್ಸ್ ರಿಪೋರ್ಟ್. ಅವ್ರು ಇಷ್ಟು ವರ್ಷ ಏನ್ ಮಾಡ್ತಾ ಇರೋ ಬರೀ ದ್ವೇಷ, ಅಸೂಯೆ, ಧರ್ಮದೆರಗಳ ಮಧ್ಯೆ ಬರೀ ರಾಜಕೀಯ ದ್ವೇಷ ತಂದಿಡೋದು ಅಷ್ಟೇ ಬಿಟ್ರೆ ಇವ್ರ ಸೆಕ್ಯೂರಿಟಿ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಇವ್ರು ಖಂಡಿತವಾಗ್ಲೂ ರಾಜೀನಾಮೆ ಕೊಡೋದು. ಅವ್ರದೇ ಪಕ್ಷದ ಮುಖಂಡರು ಯಾರು ಸ್ವಾಮಿ ಅವ್ರು ಹೇಳಿದ್ದಾರೆ, ಇವರಿಬ್ರು ರಾಜೀನಾಮೆ ಕೊಡಬೇಕು, ಇವ್ರ ಅದಕ್ಕೆ ಅರ್ಹರಲ್ಲ ಮುಂದುವರಿಯೋದಕ್ಕೆ.
ಇವರಲ್ಲಿ ನ್ಯೂನ್ಯತೆಗಳಿದೆ, ಇವರಿಬ್ರು ಕಂಪಲ್ಸರಿ ತತ್ಕ್ಷಣಕ್ಕೆ ಇವ್ರು ರಾಜೀನಾಮೆ ಕೊಡಬೇಕು ಅಂತ ಅವ್ರ ಪಕ್ಷದ ಮುಖಂಡರು ಅವ್ರಿಗೆ ಆಗ್ರಹ ಮಾಡಿದ್ದಾರೆ. ಇವರು ಇದನ್ನ ಸಮರ್ಥಿಸ್ಕೋತಾರೆ. ನಾಚಿಕೆ ಆಗಬೇಕು ಬಿಜೆಪಿ ಅವರು ಇವತ್ತು. ಕಶ್ಯಪರು ಹೇಳಿ. ನೋಡಿ ಮೇಡಮ್, ಒಳ್ಳೆ ಮಾತು ಹೇಳೋದು. ಶಂಕರಾಚಾರ್ಯದ ದ್ವಾರಕಾ ಪೀಠದ ಯತಿಗಳು ಇವತ್ತು ಹೇಳಿದ್ದಾರೆ, ಅವರು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು ಅಂತ. ಶಂಕರಾಚಾರ್ಯದ ದ್ವಾರಕಾ ಮಠದ ಯತಿಗಳು, ನಮ್ಮ ಶಂಕರಾಚಾರ್ಯ ಸ್ಥಾಪನೆ ಮಾಡಿರೋ 4 ಮಠದಲ್ಲಿ ಅವರು ದ್ವಾರಕಾ ಪೀಠದ ಒಂದು ಯತಿಗಳು ಅವ್ರು ಹೇಳಿದ್ದಾರೆ. ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್, ನಾನೇನು ಡೈವರ್ಟ್ ಮಾಡಲ್ಲ. ಇದೇ ನರೇಂದ್ರ ಮೋದಿಯ ವೋಟರ್ಸ್ ನಾನು ವೋಟ್ ಹಾಕಿದ್ದೀನಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಿ ಘಟನೆ ನಡೆದ ಸ್ಥಳದಲ್ಲಿ. ನಾವು ಅಂದ್ಕೊಂಡಿದ್ವಿ ಕಾಶ್ಮೀರ ಸ್ವರ್ಗ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಹೋಗ್ಬೋದು ಬರ್ಬಹುದು ಅಂತ. ಆದರೆ ಏನು ಸರ್ ಹಿಂಗೆ ಮಾಡಿಬಿಟ್ರಿ ಅಂತ ಅವರ ಗುಜರಾತಿನ ಒಬ್ಬ ಪ್ರವಾಸಿಗರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು, ಇವರು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಇತಿಹಾಸ ಕೆಣಕ್ತಾರಲ್ಲ ಮೇಡಮ್. 1971 ಇಸ್ವಿಲಿ ನಮ್ಮ ಅಧಿನಾಯಕಿ ಇಂದಿರಾ ಗಾಂಧಿ ಅವರು ನೋಡ್ಕೊಳ್ಳೋ ಮಟ್ಟಿಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದಾರೆ. ಹೊಡೆದು ಚೂರು ಮಾಡಿ ಒಂದು ಬೇರೆ ರಾಷ್ಟ್ರ ಕಟ್ಟಿದ್ದಾರೆ. ಆ ಮಟ್ಟದ ಒಂದು ಇದನ್ನ ಒಂದು ನಿರ್ಧಾರ ತಗೊಂಡು ತೋರಿಸಿದ್ದಾರೆ. ಇವರ ಪಕ್ಷದ ವಾಜಪೇಯಿ ಅವರು ರಾಜತಾಂತ್ರಿಕವಾಗಿ ಅವರ ಸಂಬಂಧವನ್ನು ವೃದ್ಧಿಸಿದ್ದಾರೆ. ಆ ದೇಶಕ್ಕೆ ಬಸ್ ಬಿಟ್ಟಿದ್ದಾರೆ ಮೇಡಮ್, ಬಸ್ ಬಿಟ್ಟಿದ್ದಾರೆ. ಅವೆಲ್ಲ ಅವಶ್ಯಕತೆ ಇತ್ತ? ಸಂಜೋತಾ ಎಕ್ಸ್ಪ್ರೆಸ್ ಬಸ್ ಬಿಟ್ಟಿದ್ದಾರೆ. ಅವೆಲ್ಲ ಅವಶ್ಯಕತೆ ರಾಜತಾಂತ್ರಿಕವಾಗಿ ನೋಡಿ. ಹೌದು, ಸಿಂಧು ನದಿ, ಹೌದು, ಬಸ್ ಬಿಟ್ಟಿದ್ದಾರೆ, ಸಂಜೋತಾ ಎಕ್ಸ್ಪ್ರೆಸ್ ಎಲ್ಲ ಮಾಡಿ ವೃದ್ಧಿಸಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ಕೇಳಲೇಬೇಕು. ಇದು ನಡೆದಿರೋದು ಜನವರಿ ತಿಂಗಳಿನಲ್ಲಿ. ಇದೇ ನರೇಂದ್ರ ಮೋದಿ ಸರ್ಕಾರ ಪಾಲಿಸಿಗಳನ್ನ ಟ್ವೀಕ್ ಮಾಡಿಬಿಟ್ಟು ಅದಾನಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಬಾರ್ಡರಲ್ಲಿ ಸೆಕ್ಯೂರಿಟಿ ಫೋರ್ಸಸ್ನ ಟ್ವೀಕ್ ಮಾಡಿ ಅವ್ರ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ 4ರಿಂದ 5 ಮಾಧ್ಯಮಗಳು ವರದಿ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಅವರು ಪ್ರಾಜೆಕ್ಟ್ ಮಾಡಲಿ ಪಾಕಿಸ್ತಾನದ ಜೊತೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದಾರೆ. ಆ ವರದಿಯನ್ನು ಇವರ ಪಕ್ಷದ ವಕ್ತಾರರಾಗಲಿ ಸರ್ಕಾರ ಆಗಲಿ ಅಲ್ಲಿಗೆಳೆದಿಲ್ಲ. ನಮಗಿರೋ ಮಾಹಿತಿ ಪ್ರಕಾರ ಅಜಿತ್ ದೋವಲ್ ಅವ್ರ ಮಗನು ಸಹ ಪಾಕಿಸ್ತಾನದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ವ್ಯಾಪಾರಿಕ ಅಲ್ಲ, ಇದು ನಡೆದಿರುವ ಸಂಗತಿ ಸರ್. ಇವರ ಇದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಟ್ವೀಕ್ ಮಾಡಿ ಅದಾನಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ಗೆ ಹೆಲ್ಪ್ ಆಗಲಿ, ಅದಾನಿ ಮಾಡ್ತಾ ಇರೋ ಒಂದು ಪ್ರಾಜೆಕ್ಟ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನರೇಂದ್ರ ಮೋದಿ ಸರ್ಕಾರ ಬಾರ್ಡರ್ ಫೋರ್ಸ್ನ ಕಮ್ಮಿ ಮಾಡಿದ್ದಾರೆ ಅಂದ್ಬಿಟ್ಟು ದೇಶದ ಅತ್ಯುನ್ನತ ಮಾಧ್ಯಮ ಸಂಸ್ಥೆ ರಿಪೋರ್ಟ್ ಮಾಡಿದೆ. ಹಾಗಾಗಿ ಇವರ ಒಂದು ರಾಜತಾಂತ್ರಿಕವಾಗಲಿ ಇಲ್ಲ, ಇವರು ಇರೋದು ಓಟ್ಗೋಸ್ಕರ, ಇಲ್ಲ ಡೆಡ್ ಬಾಡಿ ಇಟ್ಕೊಂಡು ಓಟ್ ಕೇಳ್ತಾರೆ, ಇಲ್ಲ ನಾನು ಹಂಗೆ ದೇಶದಲ್ಲಿ ದೇಶ ಜನತೆಗೆ ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿ ಅಂತ ಕೇಳ್ತಾರೆ ಹೊರತು ಇವರು ಸ್ವಾರ್ಥಕ್ಕೆ ರಾಜ್ಯವನ್ನು ದೇಶವನ್ನು ಮಾರ್ತಾ ಇದ್ದಾರೆ. ಒಂದೇ ಲೈನ್ ಇದ್ದೀರಿ, ಕ್ವಿಕ್ ಮುಗಿಯುತ್ತೆ ಟೈಮ್. ಇವರು ಕಾಶ್ಮೀರದ ವಿಚಾರ ಮಾತಾಡ್ತಿದ್ದಾರೆ. ಕಾಶ್ಮೀರದ ವಿಚಾರ ಬಂದಾಗ ಕಾಶ್ಮೀರಕ್ಕೆ ಹೋಗಿ ತಿರಂಗ ಹಾರಿಸ್ತಕ್ಕಂಥ ತಾಕತ್ತು ಯಾರಿಗೂ ಇರಲಿಲ್ಲ. ಕಾಶ್ಮೀರದಲ್ಲಿ ಇದೇ 5 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಕೇವಲ 35 ವರ್ಷಗಳ ಹಿಂದೆ ಆಚೆಗೆ ಓಡಿಸಿದ್ರು. ಇಡೀ ಪ್ರಪಂಚದ ಮೂಲೆ ಎದುರ್ಕೊಂಡು ಸೇರ್ಕೊಂಡ್ರು. ಅವತ್ತು ಯಾಕಪ್ಪ ಓಡೋದ್ರಿಂದ ಕೇಳೋ ತಾಕತ್ತಿರಲಿಲ್ಲ. ಇವತ್ತು ಮಾತಾಡ್ತಾ ಇದ್ದಾರೆ ಮೋದಿ ಅವರು. ಆಮೇಲೆ ಬಸ್ ಬಿಟ್ಟಿದ್ದಾರೆ, ಶಾಂತಿ ಮಂತ್ರ ಅಂತ ಹೇಳ್ತಾರೆ ಮೇಡಮ್. ನೋಡಿ, ಯಾವುದೇ ಒಂದು ಪಕ್ಕದ ದೇಶ ಅಂತಂದಾಗ ಶಾಂತಿ ಮಂತ್ರವನ್ನು ಮಾಡಬೇಕಾಗುತ್ತೆ. ಅವ್ರು ಈಗ ಹಾವಿಗೆ ಹಾಲೆರ್ದಂಗೆ ಆಗಿದೆ. ಅವ್ರನ್ನ ಎಷ್ಟು ನಾವು ಸರಿ ಮಾಡ್ಲಿಕ್ಕೆ ಹೋದ್ರು ಸರಿ ಆಗ್ತಾ ಇಲ್ಲ. ಈಗ ಮುಟ್ಟೋಡ್ಕೊಳ್ಳೋ ಉತ್ತರ ಕೊಡ್ಬೇಕಂತ ಪರಿಸ್ಥಿತಿ ಬಂದಿದೆ. ಈಗ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಸ್ವಾಮಿ, ಯಾರು ನಿಮ್ಮಲ್ಲಿ ಯಾರು ತಾಕತ್ತಿದ್ಯಾ ಏನಾರು ಆಕ್ಷನ್ ತಗೊಳ್ಳಕ್ಕೆ? ಇವತ್ತು ಸಿಂಧು ನದಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಆಗಿರೋದು ಯಾವ ರೀತಿ ಅಂತ ಫಸ್ಟ್ ತಿಳ್ಕೊಬೇಕಾಗಿದೆ. ಅಮಿತ್ ಶಾ ಅವರೊಂದಿಗೆ ಚರ್ಚೆ ಸಿಂಧು ನದಿಗೆ ಸಂಬಂಧಪಟ್ಟಂತೆ 3 ಹಂತದಲ್ಲಿ ಕಾರ್ಯದಕ್ಷತೆ ಮಾತುಕತೆ ನಡೆದಿದೆ. 1 ಅಲ್ಪಾವಧಿ, 2ನೇದು ಮಧ್ಯಮಾವಧಿ, 3ನೇದು ದೀರ್ಘಾವಧಿ ಯೋಜನೆ. 1 ಹನಿ ನೀರು ಪಾಕಿಸ್ತಾನಕ್ಕೆ ಬಿಡೋದಿಲ್ಲ. ಅಂದ್ರೆ ಒಂದು ಕಠಿಣವಾದ ನಿರ್ಧಾರ ತಗೋಬೇಕಂದ್ರೆ ನಾಳೆ ಬೆಳಗ್ಗೆ ತಗೊಳಕ್ಕಾಗಲ್ಲ. ಅದನ್ನ ಅಂತಂತ ತಗೋಬೇಕಾಗುತ್ತೆ. ಅಂತಂದು ನಿರ್ಧಾರ ನಾವು ಡಿಕ್ಲೇರ್ ಮಾಡಿದ್ದಾರೆ. ಇಂಥ ಒಂದು ದೊಡ್ಡ ಕಾರ್ಯ ಮಾಡಿದ್ರೆ ಕೂಡ ಇವತ್ತು ವಿರೋಧನೆ ಮಾಡ್ತಾರೆ ಹೊರತು ಸಹಕಾರ ಇಲ್ಲ. ಇವರು ಇದೇ ಕೆಲಸ ಸಹಕಾರ ಇಲ್ಲ, ವಿರೋಧ. ಸರ್ಕಾರವನ್ನ ಹನುಮಾನದಲ್ಲಿ ನೋಡೋದು, ಇನ್ನು ಹನುಮಾನದಲ್ಲಿ ನೋಡ್ತಲೇ ಇರಿ. ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ. ಅವರು ಅಧಿಕಾರದಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ಕೊನೆಯದಾಗಿ ಉಗ್ರವಾದ ಮಟ್ಟ ಹಾಕ್ಲಿ ಅಂತ ನಾವು ಹೌದು, ಪಕ್ಷಾತೀತವಾಗಿ ಬೆಂಬಲವನ್ನು ಸೂಚಿಸಬೇಕು. ಒಂದು ದೇಶವನ್ನ ಉದ್ವೇಗದಲ್ಲಿ ಅಟ್ಯಾಕ್ ಮಾಡೋದಕ್ಕಿಂತ ರಾಜತಾಂತ್ರಿಕ ನಿಲುವು ನಿರ್ಧಾರಗಳ ಮೂಲಕ ಕಟ್ಟಿ ಹಾಕಿ ಅದನ್ನು ಬಗ್ಗು ಬಡಿಯುವಂಥ ಪ್ರಯತ್ನ ಆಗಬೇಕು. ಇದರಿಂದ ಭಾರತದ ಶಾಂತಿ ಅನ್ನುವಂಥ ಕಾಪಾಡುವಂಥ ಪ್ರಯತ್ನಗಳಾಗಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.